ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ ನೀಡುವ, ಧೈರ್ಯ ನೀಡುವ, ದೇವರ ನೀತಿಯಿಂದ ತುಂಬುವ, ದೇವರ ಭಯಭಕ್ತಿ, ದೇವರ ಜ್ಞಾನ, ದೇವದೂತರ ಕಾವಲು, ನಂಬಿಕೆ, ನಿರೀಕ್ಷೆ, ಪ್ರೀತಿ, ನಿತ್ಯ ಜೀವ ನೀಡುವ ಆರೋಗ್ಯದಾಯಕ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ಯೇಸು ಕ್ರಿಸ್ತ ನಾಮದಲ್ಲಿ ದೇಹಕ್ಕೆಲ್ಲ ಅವೇ ಆರೋಗ್ಯವು. ಹೌದು ಪ್ರಿಯ, ಅಂಶ ದೇಹಕ್ಕೆಲ್ಲ ಅವೇ ಆರೋಗ್ಯವು. ಯಾವ ಪ್ರಿಯರೇ ಎಂದು ದೇವರ ಪರಿಶುದ್ಧ ಗ್ರಂಥ ಬೈಬಲ್ ಮುಖಾಂತರ, ಸತ್ಯವೇದ ಮುಖಾಂತರ ಧ್ಯಾನಿಸೋಣ ಪ್ರಿಯರೇ. ದೇಹಕ್ಕೆಲ್ಲ ಅವೇ ಆರೋಗ್ಯವು. ಹೌದು ಪ್ರಿಯರೇ, ದೇವರ ವಾಕ್ಯ ಆರೋಗ್ಯ, ದೇವರ ಭಯಭಕ್ತಿ ಆರೋಗ್ಯ ಪ್ರಿಯರೇ. ಹೌದು, ಪರಿಶುದ್ಧತೆ ಆರೋಗ್ಯ, ವಿಧೇಯತೆ ಆರೋಗ್ಯ, ಹೀಗೆ ಅನೇಕ ದೇಹಕ್ಕೆ ಆರೋಗ್ಯ ಉಂಟು ಮಾಡುತ್ತಾ ಪ್ರಿಯರೇ. ದೇಹಕ್ಕೆಲ್ಲ ಅವೇ ಆರೋಗ್ಯವೆನ್ನುವ ಮುಖ್ಯ ಅಂಶವನ್ನು ಧ್ಯಾನಿಸೋಣ ಪ್ರಿಯರೇ, ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಇದಕ್ಕೆ ಮೊದಲು ನಾವು ತಂದೆಯಾದ ದೇವರ ಮಹಾ ಸಹಾಯವನ್ನು, ದೊಡ್ಡ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ವಾಕ್ಯಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಬುದ್ಧಿ ವಿಕಾಸವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ಸನ್ನಿಧಿ, ಜ್ಞಾನ ಕೇಳಿಕೊಳ್ಳೋಣ ಪ್ರಿಯರೇ. ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆಯ ಬಲವಾಗಿಸುವಂತೆ, ಫಲವತ್ತಾಗದ ಬಲವಾಗಿಸುವಂತೆ, 100ಕ್ಕೆ 100 ಫಲ ಕೊಡುವಂತೆ ದೇವರ ಮಾತುಗಳು ನಮ್ಮ ಜೀವಿತದಲ್ಲಿ, ಕೇಳುವ ನಮ್ಮೆಲ್ಲರ ಜೀವಿತದಲ್ಲಿ 100ಕ್ಕೆ 100 60-30 ಫಲ ಕೊಡುವಂತೆ, ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಈ ಲೋಕದಲ್ಲಿ ಅನೇಕ ಆತ್ಮಗಳನ್ನು ರಕ್ಷಿಸಲು, ಸತ್ಯದ ಜ್ಞಾನವಾದ ಯೇಸುವಿನ ಬಳಿಗೆ ತರಲು, ನಿತ್ಯ ಜೀವಕ್ಕೆ ಸೇರಿಸಲು ನನ್ನದು ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರಿಯರೇ. ಪ್ರಾರ್ಥಿಸೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಲೋಕರಕ್ಷಕನಾದ, ಜೀವದಾಯಕನಾದ ಯೇಸುವೆ, ಭಕ್ತಪಾಲಕನೇ, ದೇವ, ದೇಹಕ್ಕೆಲ್ಲ ಅವೇ ಆರೋಗ್ಯವು ಎನ್ನುವ ಪರಿಶುದ್ಧ ಗ್ರಂಥದ ಜ್ಞಾನೋಕ್ತಿ ಗ್ರಂಥ 4ನೇ ಅಧ್ಯಾಯ 20ನೇ ವಾಕ್ಯ ಭಾಗದಿಂದ ಧ್ಯಾನಿಸುತ್ತಿರುವಾಗ ಅದಕ್ಕೆ ಸಂಬಂಧಪಟ್ಟ ಅನೇಕ ವಾಕ್ಯ ಭಾಗಗಳಿಂದ ದೈವಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆತ್ಮಿಕ ಆರೋಗ್ಯ ಇವೆಲ್ಲವುಗಳಿಂದ ಒಡಗೂಡಿರುವ ಪರಿಶುದ್ಧ ಗ್ರಂಥದ ಮುಖಾಂತರ, ವಾಕ್ಯದ ಮುಖಾಂತರ, ಪರಿಶುದ್ಧಾತ್ಮ ಮುಖಾಂತರ, ತಂದೆ ನಿಮ್ಮ ಭಯಭಕ್ತಿಯ ಆತ್ಮನ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ನಿಮ್ಮ ವಾಕ್ಯಗಳು ನಮ್ಮ ದೇಹಕ್ಕೆಲ್ಲ ಅವೇ ಆರೋಗ್ಯವಾಗುವಂತೆ, ನಿಮ್ಮ ನಿಬಂಧನೆ ಆರೋಗ್ಯವಾಗುವಂತೆ, ನಿಮ್ಮಲ್ಲಿರುವ ವಿಶ್ವಾಸ, ಪರಿಶುದ್ಧಾತ್ಮ ಮಾರ್ಗದರ್ಶನ, ಸನ್ನಿಧಿ ಆರೋಗ್ಯವಾಗುವಂತೆ ಅನುಗ್ರಹಿಸಿರಿ. ಹೀಗೆ ಮಾಡಿ ಯೇಸುವೆ, ನಿಮ್ಮ ಗಾಯಗಳಲ್ಲಿ ನಮ್ಮನ್ನು ಸ್ವಸ್ಥ ಮಾಡುತ್ತಾ ಬರಬೇಕೆಂದು, ನಿಮ್ಮ ರಕ್ತದಿಂದ ನಮ್ಮೆಲ್ಲರನ್ನು ಪಾಪಶಾಪದ ಆಡಳಿತದಿಂದ, ಆತ್ಮಗಳಿಂದ ಬಿಡುಗಡೆ ಮಾಡುತ್ತಾ ಬರಬೇಕೆಂದು, ಸುರಕ್ಷಿತನಾದ ದೇವಕುಮಾರನೇ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಹೀಗೆ ಮಾಡಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಶಾಂತಿದಾಯಕ ದೇವರೇ ಅನುದಿನ ನಾಶ ಮಾಡು, ತುಳಿಸಿ ಹಾಕುತ್ತಾ ನಾಶ ಮಾಡುತ್ತಾ ಬರಬೇಕೆಂದು, ಸರ್ವಾಧಿಕಾರ ನಜರೇತಿನ ಯೇಸು ಕ್ರಿಸ್ತ ಮಹಿಮೆಯ ನಾಮದಲ್ಲಿ ಪ್ರಾಣ ಕೊಟ್ಟು ಪ್ರೀತಿಸಿದ ಮೃತ್ಯುಂಜಯನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಅದು ಪ್ರೇರೆ, ದೇವರ ವಾಕ್ಯ, ದೇವರ ಭಯಭಕ್ತಿ, ದೇವರ ಜ್ಞಾನ, ಅದು ಪ್ರೇರೆ ಆರೋಗ್ಯವಾಗಿದೆ. ಹೀಗೆ ನಾವು ಪವಿತ್ರ ಗ್ರಂಥದ ವಾಕ್ಯಗಳ ಮುಖಾಂತರ ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ. ಹಾಡು ಯೇಸು ಸ್ವಾಮಿಯ ನಾಮ ಹಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ಹೀಗೆ ಮಾಡುವಾಗ
ನಮ್ಮ ದೇಹಕ್ಕೆ ಕೂಡ, ಆತ್ಮಕ್ಕೆ, ಮನಸ್ಸಿಗೆ ಆರೋಗ್ಯ ಉಂಟಾಗುತ್ತದೆ ಪ್ರೇರೆ. ಆತ್ಮೀಯ ಆರೋಗ್ಯವೇ ಮುಖ್ಯವಾದ ಆರೋಗ್ಯ. ನಂತರ ಮಾನಸಿಕ ಆರೋಗ್ಯ ಉಂಟಾಗುತ್ತದೆ. ಆತ್ಮಕ್ಕೆ ಆರೋಗ್ಯವಾದಾಗ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಬಂದಾಗ, ಯೇಸು ವಾಕ್ಯ ನಮ್ಮ ಹೃದಯದಲ್ಲಿ, ನಾವು ಯೇಸುವಿನಲ್ಲಿ ನೆಲೆಗೊಂಡಿದ್ದಾಗ ಆತ್ಮದ ಆರೋಗ್ಯ, ಮಾನಸಿಕ ಆರೋಗ್ಯ, ದೇಹ ಆರೋಗ್ಯ ಉಂಟಾಗುತ್ತದೆ ಪ್ರೇರೆ. ಬರೀ ದೇಹ ಆರೋಗ್ಯದಿಂದ ಮಾನಸಿಕ ಆರೋಗ್ಯ ಇರುವುದಿಲ್ಲ, ಆತ್ಮಿಕತೆ ಆರೋಗ್ಯ ಇರುವುದೇ ಇಲ್ಲ. ಹೀಗೆ ನಾವು ಎಲ್ಲ ದೇಹ ಆತ್ಮ ಪ್ರಾಣಗಳ ಆರೋಗ್ಯವಂತರಾಗಿ ಯೇಸು ಸ್ವಾಮಿ ನಾಮವನ್ನು ಪಾಡೋಣ ಪ್ರೇರೆ. ನನ್ನದು ಏಕೀಭವಿಸಾಡಿರಿ ಹಾಡು. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ಆಮೆನ್. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ಅಜ್ಞಾನಿ ಕೂಟವ ತೊರೆಯುವ. ಯೇಸು ನಾಮದಲ್ಲಿ ಅಜ್ಞಾನಿ ಕೂಟವ ತೊರೆಯುವ. ಒಳ್ಳೆ ಸುಜ್ಞಾನಿ ಕೂಟವ ಸೇರುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ಲೋಕದಿಚ್ಛೆಗಳನ್ನು ಚದರಿಸುವ. ಈ ಲೋಕದ ಇಚ್ಛೆಗಳನ್ನು ಚದರಿಸುವ. ಲೋಕದಾಸೆಯನ್ನು ತುಳಿದಾಡುವ. ಯೇಸು ನಾಮದಲ್ಲಿ ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ವೇದ ಮಾರ್ಗದ ನೆಲೆ ಶೋಧಿಸುವ. ವೇದ ಮಾರ್ಗದ ನೆಲೆ ಶೋಧಿಸುವ. ಸತ್ಯ ಬೋಧನೆಯನ್ನು ಕೇಳಿ ಧ್ಯಾನಿಸುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ಸತ್ಯ ಮಾರ್ಗದಿ ನೆಲೆಗೊಳ್ಳುವ. ಯೇಸು ನಾಮದಲ್ಲಿ ಸತ್ಯ ಮಾರ್ಗದಿ ನೆಲೆಗೊಳ್ಳುವ. ದೈವ ಕೃತ್ಯ ಮಾರ್ಗದಿ ನಡೆದುಕೊಳ್ಳುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ನಿತ್ಯವೂ ತಂದೆಯ ಪ್ರಾರ್ಥಿಸುವ. ಆಮೆನ್ ಲಾರ್ಡ್. ನಿತ್ಯವೂ ತಂದೆ ದೇವರ ಪ್ರಾರ್ಥಿಸುವ. ದುಷ್ಟ ಕೃತ್ಯಗಳನ್ನು ಬಿಟ್ಟು ವರ್ತಿಸುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ನಿತ್ಯವೂ ತಂದೆಯ ಪ್ರಾರ್ಥಿಸುವ. ಕರ್ತನ ಮರಣವ ಧ್ಯಾನಿಸುವ. ಲೋಕ ವ್ಯರ್ಥ ಚಿಂತೆಯನ್ನೆಲ್ಲ ತೊಲಗಿಸುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಡೆಯುವ. ಸೋದರ ಪ್ರೀತಿಯ ಮಾಡುವ. ಯೇಸು ಹೇಳಿದಂತೆ ನಮ್ಮ ಸೋದರ ಪ್ರೀತಿಯ ಮಾಡುವ. ವರಮೋದದ ರಕ್ಷಣೆ ಹೊಂದುವ. ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತ ದಾಸರೊಂದಿಗೆ ಸೇರಿ ನಲಿಯುವ. ಒಬ್ಬರಿಗೊಬ್ಬರು ಮನ್ನಿಸುವ. ಒಬ್ಬರಿಗೊಬ್ಬರು ಕ್ಷಮಿಸುವ. ಚಿತ್ತದುಬ್ಬರದಿಂದಲೇ ಸೇವಿಸುವ. ಚಿತ್ತ
ಚಿತ್ತದುಬ್ಬರದಿಂದಲೇ ಸ್ನೇಹಿಸುವ ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತದಾಸರೊಂದಿಗೆ ಸೇರಿ ನಡೆಯುವ ನಡೆಯಲ್ಲಿ ಸ್ವಾಮಿಯ ಮೆಚ್ಚಿಸುವ ನಮ್ಮ ನಡೆ ನುಡಿಯಲ್ಲಿ ಸ್ವಾಮಿ ಯೇಸುವನ್ನು ಮೆಚ್ಚಿಸುವ ಕಟ್ಟ ಕಡೆಯಲ್ಲಿ ಕರ್ತನ ಬಳಿ ಸೇರುವ ಕಟ್ಟ ಕಡೆಯಲ್ಲಿ ತಂದೆ ಬಳಿ ಸೇರುವ ಯೇಸು ಸ್ವಾಮಿಯ ನಾಮ ಪಾಡುವ ಕ್ರಿಸ್ತದಾಸರೊಂದಿಗೆ ಸೇರಿ ನಡೆಯುವ. ಹಾಲೆಲೂಯಾ. Thank you, Father. Thank you, Jesus Christ. Thank you, Holy Ghost, fire, living water flow. Amen. We welcome you, Father God Almighty, in this word of God, in this place, in Jesus Christ, glorious, unbelievable name. Amen. Amen. ಹೌದು ಪ್ರೇರಿ, ಯೇಸು ಸ್ವಾಮಿ ನಾಮವನ್ನು ಹಾಡಬೇಕಾಗಿದೆ. ಸ್ವರ್ಗ, ಮರ್ತ್ಯ, ಪಾತಾಳ, ಲೋಕದ ಶಕ್ತಿಗಳು ಮೊಣಕಾಲೂರಿ ಮಣಿಯುತ್ತವೆ. ಹೌದು ಪ್ರಿಯ, ಆತನ ದಾಸರೊಂದಿಗೆ ಸೇರಿ ನಡೆಯಬೇಕಾಗಿದೆ. ರಕ್ಷಣೆಯ ಮಾರ್ಗದಲ್ಲಿ, ಸತ್ಯದ ಜ್ಞಾನದಲ್ಲಿ. ಅಜ್ಞಾನಿ ಕೂಟವ ತೊರೆಯಬೇಕಾಗಿದೆ, ಒಳ್ಳೆಯ ಸುಜ್ಞಾನಿ ಕೂಟ ಸೇರಬೇಕಾಗಿದೆ. ಲೋಕದ ಇಚ್ಛೆಗಳ ಮಾರ್ಗ ಜನರೊಂದಿಗೆ ಸೇರದೆ ದೇವರ ವಾಕ್ಯ ಜ್ಞಾನವನ್ನು ಧ್ಯಾನಿಸುವ ಮಕ್ಕಳೊಂದಿಗೆ ಸೇರಬೇಕಾಗಿದೆ. ಲೋಕದ ಇಚ್ಛೆಗಳನ್ನು ಬಿಸಾಡಿ ಪರಲೋಕದ ಆಸೆಯನ್ನು ಹಿಡಿದಾಡಬೇಕಾಗಿದೆ. ಸತ್ಯವೇದ ಮಾರ್ಗದ ನೆಲೆ ಶೋಧಿಸಬೇಕಾಗಿದೆ. ಸತ್ಯ ಬೋಧನೆಯನ್ನು ಕೇಳಿ ಧ್ಯಾನಿಸಬೇಕಾಗಿದೆ. ಸತ್ಯ ಮಾರ್ಗದಿ ನೆಲೆಗೊಳ್ಳಬೇಕಾಗಿದೆ. ದೈವ ಕೃತ್ಯ ಮಾರ್ಗದಿ ನಡೆಕೊಳ್ಳಬೇಕಾಗಿದೆ. ಹೌದು, ನಿತ್ಯವೂ ತಂದೆಯಾದ ದೇವರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಬೇಕಾಗಿದೆ. ದುಷ್ಟ ಕೃತ್ಯಗಳನ್ನು ಬಿಟ್ಟು ವರ್ತಿಸಬೇಕಾಗಿದೆ ದೇವರ ಪರಿಶುದ್ಧಾತ್ಮನ ಸಹಾಯದಿಂದ. ಯೇಸು ನಾಮದಲ್ಲಿ ಹೀಗೆ ಪ್ರಭು ಯೇಸು ಕ್ರಿಸ್ತನ ಆ ಶಿಲುಬೆ ಮರಣವನ್ನು ಧ್ಯಾನಿಸಬೇಕಾಗಿದೆ. ಮತ್ತು ಲೋಕ ಕೊಡುವ ವ್ಯರ್ಥ ಚಿಂತನೆಯೆಲ್ಲ ಬಿಸಾಡಬೇಕಾಗಿದೆ. ಹೌದು, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊದ್ದುಕೊಳ್ಳಬೇಕೆಂದು ಇದು ಬಿಸಾಡಬೇಕಾಗಿದೆ. ದೇವರ ರಾಜ್ಯಕ್ಕಾಗಿ ನೀತಿಯಾಗಿ ಜೀವಿಸಲು ಯೋಚಿಸಬೇಕಾಗಿದೆ, ಸಫಲರಾಗಬೇಕಾಗಿದೆ. ಯೇಸು ಸರ್ವಶಕ್ತ ನಾಮದಲ್ಲಿ ಹೀಗೆ ಸೋದರ ಪ್ರೀತಿಯ ಮಾಡಬೇಕಾಗಿದೆ. ಈ ಸೋದರ ಪ್ರೀತಿಯ ವರ ಮೋದ. ಹೌದು ಪ್ರೇರೆ, ಸೋದರ ಪ್ರೀತಿ ಅನ್ನೋದು ಒಂದು ವರ ಆಗಿದೆ ಪ್ರೇರೆ. ಆ ವರ ಮೋದದ ರಕ್ಷಣೆ ಕೋರಬೇಕಾಗಿದೆ. ಒಬ್ಬರಿಗೊಬ್ಬರು ಮನ್ನಿಸಬೇಕಾಗಿದೆ, ಕ್ಷಮಿಸಬೇಕಾಗಿದೆ. ಇಷ್ಟಪೂರ್ವಕವಾಗಿ ಸಂತೋಷವಾಗಿ ಸ್ನೇಹಿಸಬೇಕಾಗಿದೆ. ಹೀಗೆ ನಡೆಯಲ್ಲಿ ನುಡಿಯಲ್ಲಿ ಸ್ವಾಮಿ ದೇವರನ್ನು, ದೇವಕುಮಾರನ ಪರಿಶುದ್ಧಾತ್ಮ ಪ್ರಭುವನ್ನು ಮೆಚ್ಚಿಸಬೇಕಾಗಿದೆ. ವಾಕ್ಯಾನುಸಾರ ನಡೆದು ಪ್ರೀತಿಸಿ ಕಟ್ಟ ಕಡೆಯಲ್ಲಿ ಆ ಬೆಳಕಿನ ಲೋಕದ ತಂದೆಯಾದ ಕರ್ತನ ಬಳಿ, ಯೇಸು ಕ್ರಿಸ್ತನ ಬಳಿ, ಯೆಹೋವನ ಬಳಿ, ಆತ್ಮಸ್ವರೂಪನ ಜೀವಮರಣಗಳ ಒಡೆಯನ, ಭೂಮಿ ಮೇಲೆ ದೇವರ ಸರ್ವಶಕ್ತಿಯಾದ ದೇವರ ಬಳಿ, ಕರ್ತನ ಬಳಿ ಸೇರಬೇಕಾಗಿದೆ ಕಡೆಯಲ್ಲಿ. ಹೀಗೆ ಯೇಸು ಸ್ವಾಮಿಯ ನಾಮ ಹಾಡುವ ಉದ್ದೇಶ ಪ್ರೇರೆ. ಆತನನ್ನು ಪ್ರೀತಿಸುವ ದಾಸರೊಂದಿಗೆ, ವಿಶ್ವಾಸಿ ಮಕ್ಕಳೊಂದಿಗೆ ಸೇರಿ ನಡೆಯಬೇಕಾಗಿದೆ ನಮ್ಮ ಅನುದಿನ ಜೀವಿತದಲ್ಲಿ. ಅಂಥ ಕೃಪೆ ಮಹದೈಶ್ವರ್ಯ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮನ ಮೂಲಕ ಅನುಗ್ರಹಿಸುತ್ತಾನೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಹೀಗೆ ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ. ನಾವು ದೇಹಕ್ಕೆಲ್ಲ ಅವೇ ಆರೋಗ್ಯವು. ನಾವು ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶವಾಗುವುದಾದರೆ ಜ್ಞಾನೋಕ್ತಿ ಗ್ರಂಥ 4ನೇ ಅಧ್ಯಾಯ 20ನೇ ವಾಕ್ಯ, ಪ್ರಾವರ್ಬ್ಸ್ ಚಾಪ್ಟರ್ 4 ವರ್ಸ್ 20 ವರ್ಡ್. ಇಲ್ಲಿ ಓದುವುದಾದರೆ, ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. 21ನೇ ವಾಕ್ಯ 21st ವರ್ಡ್. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. 22ನೇ ವಾಕ್ಯ 22nd ವರ್ಡ್. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ನಮ್ಮ ಮುಖ್ಯ ವಾಕ್ಯ ಪ್ರೇರೆ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವಂತ ಪ್ರೇರೆ. ಅವುಗಳನ್ನು ಎಂದರೆ, ಹೌದು,
ಕಂದ ನನ್ನ ಮಾತುಗಳನ್ನು ಆಲಿಸು. ಅಂದರೆ ಕಂದ ಅಂದರೆ ಸೊಲೊಮೋನನಿಗೆ, ಆ ಸೊಲೊಮೋನನ ತಂದೆ ದಾವೀದನು, ದೇವರ ಹೃದಯ ಪ್ರಿಯನು, ಸೊಲೊಮೋನನಿಗೆ ದಾವೀದ ಅರಸನ ಸ್ಥಾನದಲ್ಲಿ ಇಸ್ರೇಲ್ ಅರಸನಾಗಿ, ಯೆಹೂದ್ಯರ ಅರಸನಾಗಿ ಸೊಲೊಮೋನನು ಕೂತುಕೊಳ್ತಾನೆ ಪ್ರೇರೆ ದಾವೀದನ ಸಿಂಹಾಸನದಲ್ಲಿ. ದಾವೀದನು ತನ್ನ ಮಗನಿಗೆ ಕಂದ ನನ್ನ ಮಾತುಗಳನ್ನು ಆಲಿಸು ಎಂದು ಹೇಳುತ್ತಿದ್ದಾನೆ. ಆ ಕಂದ ಎಂದು ಕರೆದ ಆ ದಾವೀದನ ಮಾತುಗಳನ್ನು ಆತ ಹೃದಯದೊಳಗೆ ಇಟ್ಟುಕೊಂಡಿದ್ದ ಪ್ರೇರೆ. ಅಂದರೆ ತಂದೆಯ ಮಾತುಗಳನ್ನು, ಅಂದರೆ ದೇವರ ಭಯಭಕ್ತಿಯುಳ್ಳ ತಂದೆ ನಿನಗಿರುವುದಾದರೆ, ಯಾರಿಗಾದರೂ ಇರುವುದಾದರೆ ಆ ತಂದೆಯ ಮಾತುಗಳನ್ನು ವಿಶ್ವಾಸಿ ಮಕ್ಕಳು ಹೃದಯದೊಳಗೆ ಇಟ್ಟುಕೊಳ್ಬೇಕಂತ, ಮತ್ತು ಅವು ದೇಹಕ್ಕೆ ಆರೋಗ್ಯವಾಗುತ್ತವಂತ ಪ್ರೇರೆ. ಮತ್ತು ನನ್ನ ನುಡಿಗಳಿಗೆ ಕಿವಿಗೂಡು, ಆಲಿಸಬೇಕು. ದೇವರಲ್ಲಿ ಭಯಭಕ್ತಿಯುಳ್ಳ ತಂದೆಯ ಮಾತುಗಳನ್ನು ಮಕ್ಕಳು ಮತ್ತು ಆ ತಂದೆಯ ನುಡಿಗಳನ್ನು ಕಿವಿಗೊಡಬೇಕಂತ ಪ್ರೇರೆ. ಮತ್ತು ಅಷ್ಟೇ ಅಲ್ಲ, ನಿನ್ನ ದೃಷ್ಟಿ ಅವುಗಳ ಮೇಲೆ ತಪ್ಪದಿರಲಿ. ತಂದೆಯ ಮಾತುಗಳ ಮೇಲೆ, ಆತನ ಶ್ರೇಷ್ಠ ನುಡಿಗಳ ಮೇಲೆ, ಭಯಭಕ್ತಿಯ ದೇವ ಮಾರ್ಗದರ್ಶನ ನುಡಿಗಳ ಮೇಲೆ, ಹೀಗೆ ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳು ನಿನ್ನ ಹೃದಯದೊಳಗೆ ಇಟ್ಟುಕೋ. ಹೌದು ಪ್ರೇರೆ, ದಾವೀದನು ಸೊಲೊಮೋನಿಗೆ ಹೇಳುತ್ತಿದ್ದಾನೆ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳನ್ನು ಕೇಳು. ನಿನ್ನ ದೃಷ್ಟಿಯು ನನ್ನ ಮಾತುಗಳ ನುಡಿಗಳ ಮೇಲೆ ಇರಲಿ, ತಪ್ಪದಿರಲಿ. ಅವುಗಳು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವೇ ದೇಹಕ್ಕೆಲ್ಲ ಜೀವ, ದೇಹಕ್ಕೆಲ್ಲ ಆರೋಗ್ಯವು ಎಂದು ಹೇಳುತ್ತಿದ್ದಾನೆ. ಹೌದು ಪ್ರೇರೆ, ಕಾರಣ ದಾವೀದನು ದೇವರ ಭಕ್ತನಾಗಿದ್ದನು, ದೇವರು ಆರಿಸಿಕೊಂಡ ಅರಸನಾಗಿದ್ದನು, ಯಾಜಕನು, ಪ್ರವಾದಿಯಾಗಿದ್ದ ಪ್ರೇರೆ. ಮತ್ತು ದೇವರ ಪವಿತ್ರ ಆತ್ಮವನ್ನು ಪಡೆದಿದ್ದ ಆತನಾಗಿದ್ದನು. ಹೌದು, ಹೀಗೆ ನಾವು ಧ್ಯಾನಿಸಲಿತ್ತಿರುವ ಅಂಶ ಪ್ರೇರೆ, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಯಾವುದು ಪ್ರೇರೆ? ಒಂದನೇದಾಗಿ ಸೊಲೊಮೋನನ ತಂದೆ ದಾವೀದನ ಮಾತುಗಳು ಸೊಲೊಮೋನನ ದೇಹಕ್ಕೆ ಆರೋಗ್ಯವಾಗಿದ್ದವು. ಆತನ ನುಡಿಗಳು ಕಿವಿಗೊಡುವುದು ಸೊಲೊಮೋನನಿಗೆ ಆರೋಗ್ಯವಾಗಿದ್ದವು, ಅರಸ ಸೊಲೊಮೋನನಿಗೆ. ಮತ್ತು ದಾವೀದನ ಮಾತು ನುಡಿಗಳು ಅವುಗಳನ್ನು ಸೊಲೊಮೋನನು ತನ್ನ ಹೃದಯದೊಳಗೆ ಇಟ್ಟುಕೊಂಡು ಅವುಗಳನ್ನು ಹೊಂದಿ ಅವೇ ಜೀವ, ದೇಹಕ್ಕೆಲ್ಲ ಆರೋಗ್ಯ ಎಂದು ಅನುಭವಪೂರ್ವಕವಾಗಿ ಬರೆದಿದ್ದಾನೆ ಪ್ರೇರೆ. ಹೌದು, ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ ಪ್ರೇರೆ, ತಂದೆ ತಾಯಿಗಳನ್ನು ಸನ್ಮಾನಿಸು. ಹೌದು ಪ್ರೇರೆ, ದೀರ್ಘಾಯುಷ್ಯವಂತರಾಗುವಿರಿ ಎನ್ನುವಂತೆ. ಹೌದು, ಹೀಗೆ ಅದು ಲೋಕ ಸಂಬಂಧವಾಗಿ ಇದ್ದರೂ ಕೂಡ ದೇವರ 10 ಆಜ್ಞೆಗಳಲ್ಲಿ ಒಂದಾಗಿದೆ ಪ್ರೇರೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸೆಂದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿ ಗಾಯ ಹೊಂದುವುದರ ಮೂಲಕ ಆತನ ಗಾಯಗಳಿಂದ ನಮಗೆ ಗುಣವಾಗುತ್ತದೆ ಪ್ರೇರೆ. ಕಾರಣ ಸೃಷ್ಟಿಕರ್ತನೇ ನಿಜವಾದ ತಂದೆಯಾಗಿದ್ದಾನೆ. ಹೌದು ಪ್ರೇರೆ, ನಮ್ಮ ತಂದೆ ತಾಯಿಗಳಾದರೂ ಸ್ವಲ್ಪ ದಿನಗಳ ಕಾಲವನ್ನು ಲೆಕ್ಕಿಸಿ ನಮ್ಮನ್ನು ಶಿಕ್ಷಿಸುತ್ತಾರೆ. ದೇವರ ಚಿತ್ತವನ್ನು ಅರಿತವರಾಗಿದ್ದರೆ ದೇವರೇ ನಿನ್ನ ತಂದೆ, ನಾವು ನಮ್ಮ ವಶಕ್ಕೆ ಕೊಟ್ಟಿದ್ದಾನೆ ಪೋಷಿಸಲು ಎನ್ನುತ್ತಾರೆ. ಆದರೆ ಲೌಕಿಕರಾದರೆ ನಾನೇ ನಿಮ್ಮ ಎತ್ತಿದ್ದು, ನಾನೇ ನಿನ್ನ ಸಾಕಿದ್ದು, ನಾನೇ ಎಂದು ಗರ್ವದಿಂದ ನುಡಿಯವರಿದ್ದಾರೆ ಪ್ರೇರೆ, ದೇವರ ಜ್ಞಾನ ಇಲ್ಲದೆ. ಅವ್ರ ಮಾತುಗಳು ಕೇಳಿದರೂ ಕೂಡ ಕೆಲವೊಂದು ಸಾರಿ ಆರೋಗ್ಯ ಹೆಚ್ಚಾಗ್ಬೋದು, ಆಯುಷ್ಯ ಹೆಚ್ಚಾಗ್ಬೋದು. ಆದರೆ ಎಲ್ಲರೂ ತಂದೆ ತಾಯಿಗಳು ದೇವರಲ್ಲಿ ಭಯಭಕ್ತಿ ಇದ್ದವರಲ್ಲ ಪ್ರೇರೆ. ದಾವೀದನಂತೆ ಮತ್ತು ಸೊಲೊಮೋನನಂತೆ ದಾವೀದನ ಮಾರ್ಗದಲ್ಲಿ ನಡೆ ಎಂದು ಸೊಲೊಮೋನನಿಗೆ ದಾವೀದನ ಹೇಳಿದಂತೆ ಇಂದಿನ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೇಳುವುದಿಲ್ಲ.
ಲೋಕದ ಜ್ಞಾನ ಕಲಿಸುತ್ತಾರೆ. ಲೋಕದ ಆಟ ಪಾಠಗಳು, ಲೋಕದ ವ್ಯರ್ಥವಾದ ಪೇಚಾಟಗಳು, ಮನರಂಜನೆ, ಕ್ರೀಡೆ, ನೃತ್ಯ, ಪ್ರೇರೆ ಒಳ್ಳೆ ಸಂಬಳ ಬರುವ ವಿದ್ಯಾಭ್ಯಾಸ, ಆತ್ಮಗಳ ಸಂಪಾದನೆ ಬಗ್ಗೆ ಎಲ್ಲ ಪ್ರೇರೆ. ರಕ್ಷಣೆ ಹೊಂದಿದ್ದೀಯಾ ಇಲ್ಲ ಎಂದು ಜ್ಞಾನ ಅವರಿಗೆ ಉಂಟು ಮಾಡುವುದಿಲ್ಲ. ಸತ್ಯದ ಜ್ಞಾನಕ್ಕೆ ಸೇರಿದ್ದೀಯಾ ಇಲ್ಲ ಎಂದು ತಿಳಿದುಕೊಳ್ಳುವುದಿಲ್ಲ. ದೇವರ ಚಿತ್ತವನ್ನು ವಿಚಾರಿಸಿ ತಿಳಿದುಕೊಳ್ಳಬೇಕು ಎಂದು ವಿಚಾರಿಸುವುದಿಲ್ಲ. ಪ್ರೇರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸುವುದು ಹುಡುಕುವುದಿಲ್ಲ. ಆದರೆ ದಾವೀದನಾದರೂ, ದೇವರೇ, ಪರಲೋಕದಲ್ಲಿ ನಿನ್ನ ಬಿಟ್ಟರೆ ನನಗೆ ಯಾರಿದ್ದಾರೆ? ನೀನೇ ನನ್ನ ಪಾಲು, ಪಾನ, ಸೊತ್ತು ಎನ್ನುತ್ತಿದ್ದಾನೆ. ದೇವರು ಕೂಡ ದಾವೀದನನ್ನು ನೋಡಿ 16ನೇ ಕೀರ್ತನೆಯಲ್ಲಿ ಹೇಳುತ್ತಿದ್ದಾನೆ, ಭೂಲೋಕದಲ್ಲಿ ನನಗೆ ಇಂಥವರೇ ಮೆಚ್ಚುಗೆಯಾದವರು ಯಾರು ಪ್ರೇರೆ? ದೇವರೇ, ನಿನ್ನ ಹೊರತು ಬೇರೆ ಎಲ್ಲಿ ಇಲ್ಲ ನನಗೆ ಸುಖ ಎನ್ನುವವರು ಪ್ರೇರೆ. ಸ್ಲಾಮ್ಸ್ ಚಾಪ್ಟರ್ 16 ವರ್ಸ್ 2 to onwards. ದೇವರೇ, ನಿನ್ನ ಹೊರತು ಬೇರೆ ಎಲ್ಲಿ ಇಲ್ಲ ನನಗೆ ಸುಖ ಎನ್ನುವರು ಪ್ರೇರೆ. ಅವರು ದೇವರಿಗೆ ಭೂಲೋಕದಲ್ಲಿ ಮೆಚ್ಚುಗೆಯಾದ ಭಕ್ತರು ಪ್ರೇರೆ. ದೇವರಲ್ಲಿ ಸುಖ ಹುಡುಕುವವರು ವ್ಯಕ್ತಿಯಲ್ಲಿ, ವಸ್ತುಗಳಲ್ಲಿ, ಆಡಂಬರಗಳಲ್ಲಿ, ಉಡುಗೆ ತೊಡುಗೆಗಳಲ್ಲಿ, ಊಟೋಪಚಾರಗಳಲ್ಲಿ, ಸನ್ಮಾನ ಮಾನಗಳಲ್ಲಿ ಇಲ್ಲ ಪ್ರೇರೆ. ನಾವು ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ರಕ್ಷಣೆ ಹೊಂದಿದವರ ಉತ್ಸವ ಗೀತೆ ಎನ್ನುವ ಆ ಅಧ್ಯಾಯದಲ್ಲಿ 1,44,000 ಜನ ಆ ಚಿಯೋನ್ ಪರ್ವತದಲ್ಲಿ ಯಜ್ಞದ ಕುರಿಮರಿಯಾದಾತನ ಸಂಗಡ ನಿಂತಿರುತ್ತಾರೆ. ಆತನು ಎಲ್ಲೆಲ್ಲಿ ಹೋಗುತ್ತಾನೋ ಅವರು ಕೂಡ ಆತನೊಂದಿಗೆ ಸಂಚರಿಸುತ್ತಾರೆ. ಅವರ ಬಾಯಲ್ಲಿ ಒಂದು ಹೊಸ ಕೀರ್ತನೆ ಹಾಡು ಬರುತ್ತಿತ್ತು ಪ್ರೇರೆ. ಅದು ಯಜ್ಞದ ಕುರಿಮರಿಯಾದಾತನ ಹಾಡು ಮತ್ತು ಮೋಶೆಯ ಹಾಡು ಎಂದು ಬರೆಯಲ್ಪಟ್ಟಿದೆ. ಆ ಹಾಡು ಅವರಿಗೆ ಮಾತ್ರ ಬರ್ತದ, ಬೇರೆಯವರಿಗೆ ಬರಲಿಲ್ಲ ಪ್ರೇರೆ. ಅವರು ಭೂಮಿಯೊಳಗಿಂದ ದೇವಜನರಾಗಿ ಆರಿಸಿಕೊಳ್ಳಲ್ಪಟ್ಟವರು. ಅವರು ನಿಷ್ಕಳಂಕರು, ನಿರ್ದೋಷಿಗಳು. ಅವರ ಬಾಯಲ್ಲಿ ಸುಳ್ಳು ಬಂದಿಲ್ಲ. ಅವರು ಕನ್ಯೆಯರಂತೆ ನಿಷ್ಕಳಂಕರು. ಅವರು ಸ್ತ್ರೀ ಸಂಪರ್ಕ ಇಲ್ಲದವರು ಮತ್ತು ಭೂಮಿಯಲ್ಲೆಲ್ಲ ಪ್ರಥಮ ಫಲದಂತೆ ದೇವಜನರಾದವರು ಪ್ರೇರೆ. ದೇವಜನರಲ್ಲೇ ಪ್ರಥಮ ಫಲ ಪ್ರೇರೆ. ನಾವು ದಶಮಾಂಶ ಹೇಗೆ ಕೊಡುತ್ತಾರೋ, 10 ರೂಪಾಯಿಗೆ 1 ರೂಪಾಯಿ ಎನ್ನುವಂತೆ ಇನ್ನು ಆದಾಯದಿಂದ ಯೆಹೋವನನ್ನು ಸನ್ಮಾನಿಸು ಮತ್ತು ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು ಎನ್ನುವಂತೆ ಪ್ರಥಮ ಫಲವಾದರೂ ಪ್ರೇರೆ ಯಾರು? ನಿಷ್ಕಳಂಕರು. ಅವರ ಬಾಯಲ್ಲಿ ಅಬದ್ಧವಾದುದು ಕಂಡು ಬರಲಿಲ್ಲ. ಕನ್ಯೆಯರಂತೆ ನಿಷ್ಕಳಂಕರು, ಸ್ತ್ರೀ ಸಂಪರ್ಕ ಇಲ್ಲದವರು. 1,44,000 ಜನರು ಅವರು ಪ್ರೇರೆ. ಇವ್ರ ಮೇಲೆ 2ನೇ ಮರಣಕ್ಕೆ ಅಧಿಕಾರ ಇಲ್ಲ ಪ್ರೇರೆ. ಇವರು ಪ್ರಥಮ ಪುನರುತ್ಥಾನದಲ್ಲಿ ಭಾಗಿಯಾಗಿರುವವರು. ಪ್ರಥಮ ಪುನರುತ್ಥಾನದಲ್ಲಿ ಭಾಗಿಯಾದವರು ಧನ್ಯರು ಎಂದು ಬರೆಯಲ್ಪಟ್ಟಿದೆ. ಹೀಗೆ ದೇಹಕ್ಕೆಲ್ಲ ಆರೋಗ್ಯವು ಅವೇ ಎನ್ನುವ ವಾಕ್ಯ ಭಾಗದಲ್ಲಿ ನೋಡ್ತಿದ್ದೇವೆ ಪ್ರೇರೆ. ನಾವು ಇಹಲೋಕ ತಂದೆ ತಾಯಿಗಳ ಆಶೀರ್ವಾದ ಕಾರ್ಯ ಮಾಡುತ್ತದೆ ಪ್ರೇರೆ. ಆದರೆ ಅವರು ನಿಜವಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾದರೆ ಸತ್ಯ ದೇವರಾದ ಯೆಹೋವನಲ್ಲಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಆತ್ಮಸ್ವರೂಪನಲ್ಲಿ, ಆ ಆತ್ಮಸ್ವರೂಪನಾದ ದೇವರು ವಾಕ್ಯ ಸ್ವರೂಪನಾಗಿ ಬಂದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿರುವವರಾದರೆ, ಆ ವಾಕ್ಯ ಸ್ವರೂಪನಾದ ದೇವರು ನಮ್ಮ ಎಲ್ಲ ಮಾನವ ಕೋಟಿಯ ಪಾಪ, ಶಾಪ, ಮರಣ, ನರಕ ಶಿಕ್ಷೆ ತನ್ನ ಮೇಲೆ ಹಾಕಿಕೊಂಡು ಸಮಾಧಿಯಾಗಿ, ಶಿಲುಬೆಯಲ್ಲಿ ಸತ್ತು ಸಮಾಧಿಯಾಗಿ 3ನೇ ದಿನ ಎದ್ದು ಮರಣದ ಮೇಲೆ, ಸಮಾಧಿಯ ಮೇಲೆ, ಸೈತಾನನ ಮೇಲೆ, ಎಲ್ಲ ರೋಗಗಳ ಮೇಲೆ, ನರಕದ ಮೇಲೆ ಜಯ ತಂದು ಕೊಟ್ಟಿದ್ದಾನೆ. ಸೈತಾನ ಕಾರ್ಯಗಳನ್ನು ನಾಶ ಮಾಡಿದ್ದಾನೆ ಎಂದು ವಿಶ್ವಾಸುವುದಾದರೆ, ಅಂಥ ತಂದೆ ತಾಯಿಗಳ ಮಾತು ನೀವು ಕೇಳೋದಾದರೆ, ಹೌದು ಪ್ರೇರೆ, ಸೊಲೊಮೋನನಂತೆ ನೀನು ಕೂಡ ನಿನ್ನ ದೃಷ್ಟಿಯು ನಿನ್ನ ತಂದೆ ತಾಯಿಗಳ ಮಾತನ್ನು ಆಲಿಸಬೇಕಾಗಿದೆ. ಅವರ ನುಡಿಗಳಿಗೆ ಕಿವಿಗೊಡಬೇಕಾಗಿದೆ. ನಿನ್ನ ದೃಷ್ಟಿ ಆ ತಂದೆ ತಾಯಿಗಳ
ಮಾತುಗಳ ಮೇಲೆ, ನುಡಿಗಳ ಮೇಲೆ ತಪ್ಪದೇ ಇರಬೇಕಾಗಿದೆ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೊಳ್ಳಬೇಕಾಗಿದೆ. ಅವುಗಳನ್ನು ಹೊಂದುವವರಿಗೆ ಅವೇ ಜೀವವು, ದೇಹಕ್ಕೆಲ್ಲ ಆರೋಗ್ಯವು. ಪ್ರೇರೆ, ಈ ಹೊಸ ಒಡಂಬಡಿಕೆಯಲ್ಲಾದರೂ ಯೇಸು ಕ್ರಿಸ್ತನೇ ನಮ್ಮ ಆತ್ಮಗಳ ತಂದೆಯಾಗಿ ಬಂದಿದ್ದಾನೆ. ಪ್ರೇರೆ, ನಾವು ಯೋಹಾನ ಸುವಾರ್ತೆ, ಜಾನ್ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 4th ವರ್ಡ್. ಯೋಹಾನ ಸುವಾರ್ತೆ ನಾವು 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಓದ್ತೇವೆ. ಪ್ರೇರೆ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಬೆಳಕು ಎಂದರೆ ಆರೋಗ್ಯ. ನಾವು ಕಣ್ಣು ಚೆನ್ನಾಗಿ ಕಾಣಿಸ್ತವೆ ಅಂದರೆ ಆರೋಗ್ಯ. ನಿನ್ನ ಕಣ್ಣು ದೇಹಕ್ಕೆ ದೀಪ. ನಿನ್ನ ಕಣ್ಣು ಕೆಟ್ಟಿದ್ದರೆ ದೇಹವೆಲ್ಲ ಕತ್ತಲೆಯಾಗುವುದು. ಪಾಪದಿಂದ ತುಂಬಿಕೊಳ್ಳುವುದೆಂದು ಅರ್ಥ. ಕೆಟ್ಟದಾಗಿ ನೋಡುವುದಾದರೆ ವ್ಯಕ್ತಿಯನ್ನು, ವಸ್ತುವನ್ನು ಆಶಾಪಾಶಗಳಿಂದ, ಅಕ್ರಮದಿಂದ, ಅಧರ್ಮದಿಂದ, ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ನೋಡುವುದಾದರೆ, ಬಯಸುವುದಾದರೆ, ಆನಂದಿಸುವುದಾದರೆ, ಇಚ್ಛಿಸುವುದಾದರೆ, ವಕ್ರವಾಗಿ ಜೀವಿಸುವುದಾದರೆ ನಿನ್ನ ಕಣ್ಣು ಕೆಟ್ಟು ಹೋಗುತ್ತದೆ. ಕೆಟ್ಟಿದ್ದರೆ ದೇಹವೆಲ್ಲ ಕತ್ತಲೆ ಆಗುತ್ತದೆ. ಆದರೆ ನಿನ್ನ ಕಣ್ಣು ಒಳ್ಳೆಯದಾಗಿದ್ದರೆ, ದೇವರ ವಾಕ್ಯ ಪ್ರಕಾರ ಜೀವಿಸಿದರೆ, ಯೇಸು ರಕ್ತದಿಂದ ತೊಳೆದುಕೊಳ್ಳುವುದಾದರೆ, ಯೇಸು ನೋಡಿದಂತೆ ನೋಡುವುದಾದರೆ, ಹೌದು ಪ್ರೇರೆ, ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನೀನು ಲೋಕಕ್ಕೆ ಬೆಳಕಾಗುವೆ, ಭೂಮಿಗೆ ಉಪ್ಪಾಗುವೆ. ಹೌದು ಪ್ರೇರೆ. ಆದರೆ ನಮ್ಮ ಕಣ್ಣು ಕೆಟ್ಟಿದ್ದರೆ ದೇಹ ಕತ್ತಲಾಗುತ್ತದೆ ಮತ್ತು ನಮ್ಮೊಳಗಿರುವ ಒಂದು ಜೀವ ಇರುತ್ತದೆ, ಅದು ಕೂಡ ಕತ್ತಲಾದರೆ ಆಯುಷ್ ಮುಗಿದಾಗ ಇನ್ನೆಷ್ಟು ಆ ಕತ್ತಲು ಕಾರ್ಗತ್ತಲೆ ಆಗುತ್ತದೆ ಪ್ರೇರೆ. ಅದರಿಂದ ಆ ಕಾರ್ಗತ್ತಲೆ ಬರೋದ್ರೊಳಗಾಗಿ ಕತ್ತಲನ್ನು ಬೆಳಕಾಗಿಸಿಕೊಳ್ಳೋಣ ಪ್ರೇರೆ. ಆ ಬೆಳಕಾಗಿರುವ ಜೀವವಾಗಿರುವ ಯೇಸುವನ್ನು ನಂಬಿ ಆತನಲ್ಲಿ ಅಂದರೆ ಯೇಸು ಕ್ರಿಸ್ತನಲ್ಲಿ ಜೀವವಿತ್ತು. ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಯೇಸು ಕ್ರಿಸ್ತನ ಜೀವ ಆಗಿದ್ದಾನೆ ಪ್ರೇರೆ, ನಿಜವಾದ ಜೀವ. ಈಗಿರುವ ನಮ್ಮ ಜೀವ ಕೊರತೆಯುಳ್ಳದ್ದು, ಭಯ ಭೀತಿ ಹೊಂದುವಂಥದ್ದು, ನಾಚಿಕೊಳ್ಳುವಂಥದ್ದು, ಅನಾರೋಗ್ಯವುಳ್ಳಂಥದ್ದು, ಸೋಲುಗಳನ್ನು ತುಂಬಿದ್ದು, ಅಜ್ಞಾನ ಉಳ್ಳದ್ದು, ಮರಣ ಸಂಭವಿಸುವಂಥದ್ದು. ಆದರೆ ಯೇಸು ಆಗಿರುವ ಜೀವ ದೇವರಾಗಿರುವ ಜೀವವಾಗಿದ್ದಾನೆ ಪ್ರೇರೆ. ದೇವರ ಜೀವ, ದೇವರೇ ಆಗಿರುವ ಜೀವ ಯೇಸು. ಆ ಯೇಸುವಿನಲ್ಲಿ ಜೀವ ಇದೆ. ಆ ಜೀವ ಮನುಷ್ಯರಾದ ನಿನಗೆ ನನಗೆ ಬೆಳಕಾಗಿದೆ ಪ್ರೇರೆ. ಆ ಬೆಳಕನ್ನೇ ಆ ಆತ್ಮಸ್ವರೂಪನ ದೇವರು, ಆ ಬೆಳಕು ಪರಿಶುದ್ಧ ಆತ್ಮ ಆಗಿದ್ದಾನೆ, ಯೇಸುವಿನ ಆತ್ಮ. ಆ ಪ್ರೇರೆ, ನನ್ನ ವಾಕ್ಯ ನಿಮ್ಮಲ್ಲಿಯೂ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ, ಅಂದರೆ ಯೇಸುವಿನ ಮಾತು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡ್ರೆ, ನನ್ನನ್ನು ಹಿಂಬಾಲಿಸು, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವೆನೆಂದು ಯೇಸು ತನ್ನ ಪ್ರಥಮ ಶಿಷ್ಯನಿಗೆ ಹೇಳುತ್ತಾನೆ ಪ್ರೇರೆ. ಪೇತ್ರ ಯೋಹನರಿಗೆ, ಪೇತ್ರ ಆಂದ್ರೆಯರಿಗೆ. ಹೌದು ಪ್ರೇರೆ. ಹೀಗೆ ಯೇಸು ವಾಕ್ಯ ಬೆಳಕಾಯಿತು ಪ್ರೇರೆ. ಆತ ಹೇಳಿದಂತೆ ಮಾಡುತ್ತಾನೆ. ಹೌದು ಪ್ರೇರೆ. ಕಾರಣ ಆತ ಮನುಷ್ಯ ಅಲ್ಲ, ಪರಿಪೂರ್ಣ ದೇವರು. ನಮಗಾಗಿ ಮನುಷ್ಯ ಆದನಷ್ಟೇ, ಆತನು ನಿಜವಾಗಿಯೂ ಮನುಷ್ಯ ಅಲ್ಲ, ನಮ್ಮ ಸ್ಥಾನ ವಹಿಸಿದ್ದಾನೆ ಆತನು. ಆದರೆ ನಿಜವಾಗಿಯೂ ಆತನು ನಮ್ಮಂತೆ ಮನುಷ್ಯನಲ್ಲ ಪ್ರೇರೆ. ಮಹಿಮೆ ಮನುಷ್ಯ ಆಕಾರ ತಾಳಿತ್ತು, ಆದರೂ ಕೂಡ ಆ ಮನುಷ್ಯಾಕಾರದಲ್ಲಿ ಮಹಿಮೆ ಪ್ರಥಮ ಭಾಗವಹಿಸಿದೆ ಪ್ರೇರೆ. ಆತನು ಸತ್ತರೂ ಕೂಡ ಎದ್ದನು. ಕಾರಣ ಆತನು ದೇವರು, ಕುಮಾರ, ದೇವರು. ನನ್ನ ಪ್ರಾಣವನ್ನು ಯಾರು ನನ್ನಿಂದ ಕಸಿದುಕೊಳ್ಳುವುದಿಲ್ಲ, ನಾನೇ ಅದನ್ನು ಕೊಡುತ್ತೇನೆ, ಪುನಃ ಅದನ್ನು ತೆಗೆದುಕೊಳ್ಳುವ ಬದುಕುವ ಹಕ್ಕು, ಅಧಿಕಾರ ತಂದೆಯಿಂದ ಹೊಂದಿದ್ದೇನೆ ಎಂದು ಹೇಳಿದ ಪ್ರೇರೆ. ಹೀಗೆ ನಾವು ಸೊಲೊಮೋನನು ತನ್ನ ತಂದೆಯ ಮಾತು, ದಾವೀದನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಆಲಿಸಿದ ಪ್ರೇರೆ. ತಪ್ಪದೆ ಅವುಗಳ ಮೇಲೆ ದೃಷ್ಟಿ ಇಟ್ಟಿದ್ದ, ಅವುಗಳನ್ನು ಹೃದಯದೊಳಗೆ ಇಟ್ಟುಕೊಂಡಿದ್ದ ಮತ್ತು ಅವುಗಳನ್ನು ಹೊಂದಿ ಜೀವ ಪಡೆದಿದ್ದ. ದೇವರ ಜೀವ, ವಿಶ್ವಾಸ ಎಂಬ ಜೀವ, ಭಯಭಕ್ತಿ ಎಂಬ ಜೀವ, ದೇವರೊಂದಿಗೆ ಮಾತನಾಡುವ ಜೀವ, ದರ್ಶನ ಪಡೆಯುವ ಜೀವ, ದೇಹಕ್ಕೆಲ್ಲ ಅವೇ ಆರೋಗ್ಯವಾಗಿದ್ದವು. ತಂದೆಯ ಆ ಭಕ್ತಿಯ ಮಾರ್ಗ, ದೇವರ ಮಾರ್ಗದಲ್ಲಿ ನಡೆ ಮಗನೇ, ಸೊಲೊಮೋನನೇ ಎಂದು ದಾವೀದನು ತನ್ನ ಪ್ರಿಯ ಮಗನಿಗೆ ಕಲಿಸಿದ ಪ್ರೇರ. ಅನೇಕ ಮಕ್ಕಳಿದ್ದರು ದಾವೀದನಿಗೆ, ಆದರೆ ದೇವರು ಸೊಲೊಮೋನನ್ನೇ
ನಿನ್ನ ನಂತರ ಇಸ್ರಾಯೇಲರ ಸಿಂಹಾಸನ ಮೇಲೆ ನಾನು ಆರಿಸಿಕೊಂಡ ಆ ಜನಾಂಗದ ಮೇಲೆ ಅರಸನನ್ನಾಗಿ ಮಾಡುತ್ತೇನೆ ಎಂದು ಹೇಳಿರುತ್ತಾನೆ ದೇವರು. ಆತನಿಗೆ ನೀನು ಉಪದೇಶಿಸು ಎಂದು ಕೂಡ ದೇವರು ಹೇಳಿರುತ್ತಾನೆ. ಹೌದು ಪ್ರೇರೆ. ಹೀಗೆ ನಮ್ಮ ಕಣ್ಣು ಕೂಡ ಪ್ರೇರೆ, ದೃಷ್ಟಿ ದೇವರ ಭಯಭಕ್ತಿ ಮೇಲೆ ಇರಬೇಕಾಗಿದೆ. ದಾವೀದನು ತನ್ನ ಮಗ ಸೊಲೊಮೋನನಿಗೆ ಹೇಳಿದಂತೆ ನಮ್ಮ ಕಣ್ಣುಗಳು ಕೂಡ ದೇವರ ಮಾರ್ಗದ ಮೇಲೆ ಇರಬೇಕಾಗಿದೆ. ದೇವರನ್ನು ಸ್ತುತಿಸುತ್ತಿದ್ದ ದಾವೀದನು, ದೇವರನ್ನು ಪ್ರಾರ್ಥಿಸುತ್ತಿದ್ದ, ದಿನಕ್ಕೆ 7 ವರ್ತಿ ಮತ್ತು ದೇವರ ಹೃದಯಕ್ಕೆ ಪ್ರಿಯನಾಗಿದ್ದ. ಪ್ರೇರೆ, ದೇವರು ಇಷ್ಟಪಡುವುದು ದಾವೀದನಿಗೆ ಎಷ್ಟೋ ಹೆಚ್ಚಾಗಿ ಗೊತ್ತಿತ್ತು. ನಾವು ಕೂಡ ದೇವರಿಗೆ ಏನು ಇಷ್ಟ ಎಂದು ತಿಳಿದುಕೊಳ್ಳೋಣ. ಅವೇ ನಮಗೆ ದೇಹಕ್ಕೆ ಆರೋಗ್ಯ. ನಮ್ಮ ಇಷ್ಟ ನೆರವೇರಿಸಿದರೆ ಆರೋಗ್ಯ ಅಲ್ಲ ಪ್ರೇರೆ. ಹೌದು. ಹೀಗೆ ದೇಹಕ್ಕೆ ಅವೇ ಆರೋಗ್ಯವೆನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ, ಜ್ಞಾನೋಕ್ತಿ ಗ್ರಂಥ 3ನೇ ಅಧ್ಯಾಯ 7ನೇ ವಾಕ್ಯ ಪ್ರೇರೆ. ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವುದು. ಇಲ್ಲಿ ಸೊಲೊಮೋನನ ಜ್ಞಾನೋಕ್ತಿಗಳು, ಇಸ್ರಾಯೇಲ ಅರಸನಾಗಿದ್ದ ದಾವೀದನ ಮಗನಾದ ಸೊಲೊಮೋನನ ಜ್ಞಾನೋಕ್ತಿಗಳು, ಇವುಗಳಿಂದ ಜನರು ಜ್ಞಾನವನ್ನು, ಶಿಕ್ಷೆಯನ್ನು ಪಡೆದು ಬುದ್ಧಿವಾದಗಳನ್ನು ಗ್ರಹಿಸಿ ವಿವೇಕ ಮಾರ್ಗದಲ್ಲಿ, ಅಂದರೆ ನೀತಿ ನ್ಯಾಯ ಧರ್ಮಗಳಲ್ಲಿ ಶಿಕ್ಷಿತರಾಗುವರು. ಇವು ಮೂಢರಿಗೆ ಜಾಣತನವನ್ನು, ಯೌವನಸ್ಥರಿಗೆ ತಿಳುವಳಿಕೆಯನ್ನು, ಬುದ್ಧಿಯನ್ನು ಉಂಟು ಮಾಡುವವು. ಜ್ಞಾನಿಯು ಇವುಗಳನ್ನು ಕೇಳಿ ಹೆಚ್ಚಾದ ಪಾಂಡಿತ್ಯವನ್ನು ಹೊಂದುವನು. ವಿವೇಕಿಯು ಮತ್ತಷ್ಟು ಉಚಿತ ಆಲೋಚನೆ ಉಳ್ಳವನಾಗುವನು. ಇವು ಗಾದೆ, ಸಾಮ್ಯ, ಜ್ಞಾನಿಗಳ ನುಡಿ, ಒಗಟು ಇವುಗಳನ್ನು ತಿಳಿಯಲು ಸಾಧನವಾಗಿರುವುದು. ಪ್ರೇರೆ, ಹೀಗೆ ಅನೇಕ ರೀತಿಯ ಫಲಿತಗಳಿವೆ ಪ್ರೇರೆ, ಆಶೀರ್ವಾದಗಳಿವೆ. ಸೊಲೊಮೋನನು, ದಾವೀದನ ಮಗ ಅರಸ, ಬರೆದ ಆ ಜ್ಞಾನೋಕ್ತಿ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳನ್ನು ಬರೆಯುತ್ತಾ 7ನೇ ವಾಕ್ಯ, ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾಗ, ನೀನೇ ಬುದ್ಧಿವಂತನೆಂದು ಎಣಿಸದೆ. ಹೌದು ಪ್ರೇರೆ. ಮತ್ತೆ ದಾವೀದನು ಸೊಲೊಮೋನನಿಗೆ ಕಲಿಸಿದ ಆ ಮಾರ್ಗದರ್ಶನ, ಆ ಪಾಠವನ್ನು ಸೊಲೊಮೋನನು ಬರೆದಿದ್ದಾನೆ ಪ್ರೇರೆ. ನನ್ನ ತಂದೆ ಹೀಗೆ ಹೇಳಿದ್ದಾನೆ, ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವವು. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಅಲಿಗೆಗಳಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು, ಸಮ್ಮತಿಯನ್ನು ಪಡೆದುಕೊಳ್ಳುವೆ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. 6ನೇ ವಾಕ್ಯ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಅಬ್ರೆ, ನಮ್ಮ ಮುಖ್ಯ ವಾಕ್ಯ, ನೀನೇ ಬುದ್ಧಿವಂತನೆಂದು ಎಣಿಸದೆ. ಹೀಗೆ ಹೇಳಿಕೊಳ್ಳುತ್ತಾ, ತಂದೆ ನನಗೆ ಇದೆಲ್ಲ ತಿಳಿಸಿದ್ದಾನೆ. ದಾವೀದ ನನ್ನ ದೇವರಿಗೆ ಪ್ರಿಯನಾದ ಅರಸ, ನನ್ನ ತಂದೆ ಹೇಳಿದ್ದಾನೆ, ನೀನೇ ಬುದ್ಧಿವಂತ ಎಂದು ಎಣಿಸಬೇಡ ಸೊಲೊಮೋನನೇ, ದೇವರಾದ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು ಎಂದು ಕಲಿಸಿದ್ದಾನೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯ ಉಂಟಾಗುತ್ತದೆ ಸೊಲೊಮೋನನೇ, ಎಲುಬುಗಳಿಗೆ ಸಾರ ಉಂಟಾಗುತ್ತದೆ. ಹೌದು ಪ್ರೇರೆ, ಮಾಂಸದಲ್ಲಿ ಆರೋಗ್ಯ ಇರ್ಬೋದು, ಆದರೆ ಶಕ್ತಿ ಎಲುಬುಗಳಲ್ಲಿರುತ್ತದೆ ಪ್ರೇರೆ. ಹೌದು. ಹೀಗೆ ದಾವೀದನು ತನ್ನ ಮಗನಾದ ಇಸ್ರೇಲ್ ಅರಸನಾದ ಸೊಲೊಮೋನನಿಗೆ ಹೇಳಿದವುಗಳನ್ನು ಸೊಲೊಮೋನನು ಬರೆದಿದ್ದಾನೆ ಪ್ರೇರೆ. ದೇಹಕ್ಕೆ ಆರೋಗ್ಯದ ಬಗ್ಗೆ ನಾವು ಬುದ್ಧಿವಂತ ಎಂದು ಎಣಿಸಬಾರದು ಪ್ರೇರೆ, ಅದು ನಮ್ಮ ದೇಹಕ್ಕೆ ಆರೋಗ್ಯವಾಗುತ್ತದೆ. ದೇವರ ವಾಕ್ಯವೇ ಬುದ್ಧಿ, ದೇವರ ಆತ್ಮವೇ ಜ್ಞಾನ, ದೇವಕುಮಾರ ಯೇಸು ಕ್ರಿಸ್ತನೇ ಸರ್ವಜ್ಞಾನ, ಬುದ್ಧಿ ವಿವೇಕಗಳ ಸಂಪತ್ತು ಎಂದು ದೇವರಿಗೆ ಸಲ್ಲಿಸಬೇಕಾಗಿದೆ ಎಲ್ಲ ಬುದ್ಧಿ ಮಹಿಮೆ. ನಾವೇ ಬುದ್ಧಿವಂತರೆಂದು ಎಣಿಸಬಾರ್ದಂತ, ಅದಕ್ಕೆ ಬದಲು ದೇವರಿಗೆ ಭಯಪಡಬೇಕಂತ ಯೇಸು ಕ್ರಿಸ್ತನಿಗೆ, ಆ ಪರಿಶುದ್ಧ ಆತ್ಮ ಸ್ವರೂಪನಿಗೆ
ಹೀಗೆ ನಾವು ನಮ್ಮನ್ನೇ ನಾವು ಬುದ್ಧಿವಂತರೆಂದು ಎಣಿಸದೆ ದೇವರೇ ಬುದ್ಧಿವಂತ ಎಂದು ಆತನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಟ್ಟರೆ, ಹೌದು ಪ್ರೇರೆ, ಪಾಪವನ್ನು ಬಿಟ್ಟುಬಿಟ್ರೆ ಇದರಿಂದ ನಮ್ಮ ದೇಹಕ್ಕೆ ಆರೋಗ್ಯ ಪ್ರೇರೆ, ಎಲುಬುಗಳಿಗೆ ಸಾರ ಉಂಟಾಗುತ್ತದೆ. ನಾವು ಕೆಟ್ಟದ್ದನ್ನು ಪಾಪವನ್ನು ಯಾವಾಗ ಬಿಡುವುದಿಲ್ಲ ಅಂದರೆ ನಾವೇ ಬುದ್ಧಿವಂತರೆಂದು ಎಣಿಸಿಕೊಂಡಾಗ ಕೆಟ್ಟದ್ದನ್ನು ಬಿಡುವುದಿಲ್ಲ, ಪಾಪವನ್ನು ಬಿಡುವುದಿಲ್ಲ ಪ್ರೇರೆ. ಪಾಪ ಮಾಡುತ್ತೇವೆ, ಕೆಟ್ಟದ್ದು ಮಾಡುತ್ತೇವೆ. ಮತ್ತು ದೇವರಿಗೆ ಭಯಪಡದಿದ್ದರೆ ನಮ್ಮ ಕೆಟ್ಟತನ, ನಮ್ಮ ಪಾಪ ದೇಹಕ್ಕೆ ಅನಾರೋಗ್ಯ, ಎಲುಬುಗಳಿಗೆ ಬಲಹೀನತೆ ಉಂಟು ಮಾಡುತ್ತದೆ ಪ್ರೇರೆ. ಹೀಗೆ ನಾವು ದೇವರಿಗೆ ಭಯಪಡೋಣ, ದೇವರೇ ಬುದ್ಧಿವಂತ ಎಂದು ಆತನ ವಾಕ್ಯಗಳಲ್ಲಿ ಆಶ್ರಯ ಪಡೆಯೋಣ, ವಾಕ್ಯಾನುಸಾರ ನಡೆದು ಬುದ್ಧಿವಂತರಾಗೋಣ. ಹೌದು ಪ್ರೇರೆ, ದೇವರ ವಾಕ್ಯವೇ ಆದ ಯೇಸು ಕ್ರಿಸ್ತನೇ ಬುದ್ಧಿವಂತನು ಎಂದು ಆತನಲ್ಲಿ ಬಚ್ಚಿಟ್ಟುಕೊಳ್ಳೋಣ. ಆತನ ಗಾಯಗಳಲ್ಲಿ ಸ್ವಸ್ಥತೆ, ಆತನು ಸುರಿಸಿದ ರಕ್ತದಲ್ಲಿ ಬಿಡುಗಡೆ ಪ್ರೇರೆ, ಪಾಪದ ಶಾಪದಿಂದ, ಪಿಶಾಚಿ ಕೋಪದಿಂದ, ದೈವ ಕೋಪದಿಂದ. ಹೀಗೆ ದೇಹಕ್ಕೆಲ್ಲ ಅವೇ ಆರೋಗ್ಯವು ಇನ್ನು ಅಂಶದಲ್ಲಿ ನೋಡುತ್ತಿದ್ದೇವೆ ಪ್ರೇರೆ. ಇನ್ನೊಂದು ವಾಕ್ಯ ನೋಡುವುದಾದರೆ ನಾವು ಯೋಹಾನನ 1ನೇ ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 12ನೇ ವಾಕ್ಯ, 1 John chapter 5 verse 12th word. ಯೋಹಾನನ 1ನೇ ಪತ್ರಿಕೆ 5ನೇ ಅಧ್ಯಾಯ 12ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವವು ಉಂಟು. ಯಾವುದು ಪ್ರೇರೆ? ಯೇಸು ಕ್ರಿಸ್ತನಲ್ಲಿರುವ ಜೀವ, ಆ ಬೆಳಕಾದ ಜೀವ, ಮನುಷ್ಯರಿಗೆ ಬೆಳಕಾದ ಜೀವ, ಆರೋಗ್ಯಕರವಾದ ಜೀವ, ಮರಣವನ್ನು ಗೆದ್ದ ಜೀವ. ಅಲ್ಲೇ ಮರಣವೇ ನಿನ್ನ ವಿಷಕೊಂಡಿಯಲ್ಲಿ, ನಿನ್ನ ವಿಷಕೊಂಡಿ ಪಾಪವೇ, ಪಾಪದ ಕೊಂಡಿಯನ್ನು ಮುರಿದು 3ನೇ ದಿನ ಎದ್ದ ಆ ಮರಣವನ್ನು ಗೆದ್ದ ಜೀವ ಯಾರು ಯೇಸು ಕ್ರಿಸ್ತನ ದೇವರ ಮಗನನ್ನು ಅಂಗೀಕರಿಸುತ್ತಾನೋ, ಅಂದರೆ ವಿಶ್ವಾಸಿಸ್ತಾನೋ, ಆತನು ನನ್ನನ್ನು ಸೃಷ್ಟಿಸಿದ್ದಾನೆ, ದೇವರ ಪ್ರತಿರೂಪವಾಗಿದ್ದಾನೆ. ಮಕ್ಕಳಾದ ನಾವು ಮಾಂಸಧಾರಿಗಳಾಗಿರುವುದರಿಂದ, ಮನುಷ್ಯ ಮಕ್ಕಳಾದ ನಾವು ಸೈತಾನನಿಗೆ ಮರಣ ಭಯದ ನಿಮಿತ್ತ ಸೈತಾನ ನಮ್ಮಿಂದ ಪಾಪ ಮಾಡಿಸ್ತಾನೆ ಪ್ರೇರೆ. ಮನುಷ್ಯರ ಬಲಹೀನತೆಯನ್ನು ದೇವರ ವಾಕ್ಯ ಗೊತ್ತಿಲ್ಲದಿದ್ದರೆ ಪಾಪದಲ್ಲೇ ನಡೆಯುತ್ತಾನೆ. ಆದರೆ ಪಾಪ ಕೊಡುವ ಸಂಬಳ ಮರಣ, ಮರಣಕ್ಕೆ ಅಧಿಕಾರಿ ಸೈತಾನ. ಆದರೆ ದೇವರಿಂದ ಮರಣ ಬರುವುದಿಲ್ಲ. ದೇವರು ಮನುಷ್ಯರನ್ನು ಸೃಷ್ಟಿಸಿದ್ದು ಅಮರತ್ವಕ್ಕಾಗಿ, ಆದರೆ ಸೈತಾನನ ಹೊಟ್ಟೆ ಕಿಚ್ಚಿನಿಂದ ಮರಣ ಲೋಕದಲ್ಲಿ ಪ್ರವೇಶವಾಯಿತು. ಹೌದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನನ್ನು ನೀನು ನಾನು ಅಂಗೀಕರಿಸಿದರೆ, ವಿಶ್ವಾಸಿಸಿದರೆ, ನಿಜವಾದಿ ಆತನೇ ನನ್ನ ಸೃಷ್ಟಿಸಿದ ಆತನು ತಾಯಿ ಗರ್ಭದಲ್ಲಿ, ನನ್ನ ಅವಯವಗಳನ್ನು ರೂಪಿಸಿದ ಆತನು, ನನ್ನ ಕಣ್ಣುಗಳು ನನ್ನನ್ನು ನೋಡಿದವು ತಾಯಿ ಗರ್ಭದಲ್ಲಿ. ಆತನ ಲೋಕದ ಬೆಳಕು, ಆತನ ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ. ಆತನೇ ಮಾರ್ಗ ತಂದೆಯಾದ ದೇವರ ಬಳಿಗೆ, ಸ್ವರ್ಗಕ್ಕೆ. ಆತನೇ ಸತ್ಯ, ಎಲ್ಲ ಅಸತ್ಯದಿಂದ ಬಿಡಿಸಿ ಸ್ವತಂತ್ರ ಮಾಡುತ್ತಾನೆ. ಆತನೇ ಜೀವ, ಎಲ್ಲ ಅನಾರೋಗ್ಯದಿಂದ, ಮರಣದಿಂದ, ಸೈತಾನ ಬಲಿಯಿಂದ, ಕಳ್ಳನಿಂದ, ಕೊಲೆಗಾರನಿಂದ ಬಿಡಿಸಲು ಬರುವ ಸಮೃದ್ಧಿ ಜೀವ ಕೊಡುವ ನಾಯಕ ಎಂದು ಆತನನ್ನು ವಿಶ್ವಾಸತಾನು, ಅಂಗೀಕರಿಸುತ್ತಾನೋ. ಆತನ ಗಾಯಗಳಿಂದ ನನಗೆ ಗುಣವಾಗುತ್ತದೆ, ಗುಣವಾಯಿತು. ಆತನು ಸುರಿಸಿದ ರಕ್ತದಿಂದ ನನಗೆ ಬಿಡುಗಡೆಯಾಯಿತು. ಎಲ್ಲ ಸೈತಾನ ತಂತ್ರಗಳಿಂದ, ಪ್ರಲೋಭನೆಗಳಿಂದ, ಶೋಧನೆಯಿಂದ, ಕೆಡುಕಿನಿಂದ ಎಂದು ಯಾರು ಯೇಸು ಕ್ರಿಸ್ತನನ್ನು ಈ ರೀತಿ ಅಂಗೀಕರಿಸುತ್ತಾರೋ, ದೇವರ ಮಗನನ್ನು, ಅವನಿಗೆ ಆ ಜೀವ ಉಂಟು ಪ್ರೇರೆ. ನನಗಾಗಿ ಗಾಯ ಹೊಂದಿದ್ದಾನೆ, ನನ್ನ ಸ್ಥಾನದಲ್ಲಿ ಶಿಲುಬೆಗೇರಿದ್ದಾನೆ, ನನ್ನ ನರಕ ಶಿಕ್ಷೆ ತಾನು ಹೊಂದಿದ್ದಾನೆ. ನನ್ನ ಯೋಚನೆಯಿಂದ ಮಾಡಿದ ಪಾಪ, ಕಣ್ಣಿನಿಂದ ಮಾಡಿದ ಕೆಟ್ಟ ನೋಟ, ಕಿವಿಯಿಂದ ಕೇಳಿದ ಕೆಟ್ಟ ಶಬ್ದ, ಬಾಯಿಂದ ಮಾತಾಡಿದ ಕೆಟ್ಟ ಮಾತುಗಳು, ಕೈಯಿಂದ ಮಾಡಿದ ಕೆಟ್ಟ ಕಾರ್ಯಗಳು, ಕಾಲಿಂದ ಮಾಡಿದ ಕೆಟ್ಟ ಸ್ಥಳಗಳಿಗೆ, ಹೋಗದ ಸ್ಥಳಗಳಿಗೆ ಹೋಗಿದ್ದ ಎಲ್ಲಕ್ಕೆ ಶಿಕ್ಷೆ ಬರ್ತದೆ ಪ್ರೇರೆ. ಯಾಕೆಂದರೆ ನಾವು ನಮ್ಮ ಸ್ವಂತ ಸೊತ್ತಲ್ಲ, ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತನೇ ಆ ಜ್ಞಾನವನ್ನು ನಮಗೆ ತಂದುಕೊಟ್ಟಿದ್ದಾನೆ. ನಾವು ನಮ್ಮ ಸ್ವಂತ ಸೊತ್ತಲ್ಲ. ದೇವರು ತನ್ನ ಮಗನ ರಕ್ತವನ್ನು ಯಾರು ವಿಶ್ವಾಸ ಇಡುತ್ತಾರೋ, ಅಥವಾ ಮಗನು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ತಂದೆಯಾದ ದೇವರಿಗೆ ಕೊಂಡುಕೊಂಡಿದ್ದಾನೆ. ಯಾರ್ಯಾರಿಗೂ ತಂದೆಯಾದ ದೇವರು ಬೇಕು, ನನ್ನ ಬಳಿಗೆ ಬನ್ನಿರಿ,
ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ, ನನ್ನ ಮೂಲಕವಲ್ಲದೆ ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಆದರೆ ದೇವರನ್ನು ಪ್ರೀತಿಸುವವರೆಲ್ಲರೂ ಯೇಸು ಕ್ರಿಸ್ತನ ಬಳಿಗೆ ಬರುತ್ತಾರೆ. ದೇವರನ್ನು ಪ್ರೀತಿಸ್ತೇವೆಂದು ಸುಳ್ಳಾಗಿ ಹೇಳುವವರೆಲ್ಲರೂ ಯೇಸುವಿನ ಬಳಿಗೆ ಬರುವುದಿಲ್ಲ. ಅವರು ಕತ್ತಲಲ್ಲಿದ್ದಾರೆ ಪ್ರೇರೆ. ಅವರಿಗೆ ಈ ಲೋಕದ ಆಶೀರ್ವಾದ ಬೇಕು, ಈ ಲೋಕದ ಇಚ್ಛೆಗಳು ಬೇಕು, ಸ್ತ್ರೀ ಪುರುಷ ಬೇಕು, ಹಣ ಬೇಕು, ಬಂಗಲೆ ಬೇಕು, ವೈಭವ ಬೇಕು ಪ್ರೇರೆ. ಸೈತಾನನು ಯೇಸುವಿಗೆ ಹೇಳುತ್ತಾನಲ್ಲ, ಯೇಸು ಅರಣ್ಯದಲ್ಲಿ ಪರಿಶುದ್ಧಾತ್ಮ ಮೂಲಕ ಉಪವಾಸ ಮಾಡಲು ಹೋದಾಗ, ಶೋಧಿಸಲ್ಪಡಲು ಹೋದಾಗ ಸೈತಾನನಿಂದ ಶೋಧಿಸುತ್ತಾನೆ ಸೈತಾನನು. ಎರಡನೇದಾಗಿ ಅಥವಾ ಮೂರನೇದಾಗಿ, ನೀನು ನನಗೆ ಅಡ್ಡ ಬೀಳುವುದಾದರೆ ಈ ವೈಭವವೆಲ್ಲ ನಿನಗೆ ಕೊಡುತ್ತೇನೆ. ಲೋಕ ಸುಖ, ಅಧಿಕಾರ, ತಿನ್ನುವುದು, ಕುಡಿಯುವುದು, ತೊಡುವುದು, ಕಣ್ಣಿನಾಶೆ, ಬದುಕುವ ಡಂಬ, ಗರ್ವ ಜೀವಿತ, ದರ್ಪದ ಜೀವಿತ, ದೊರೆತನ ಜೀವಿತ ಕೊಡುತ್ತೇನೆ ಎಂದಾಗ ನನಗೆ ಅಡ್ಡ ಬೀಳು ಸಾಕು ನನ್ನ ಕಾಲಿಗೆ ಎಂದಾಗ ಯೇಸು ಏನು ಹೇಳ್ತಾನೆ ಪ್ರೇರೆ? ಲೋಕರಕ್ಷಕ, ದೇವರ ಕುಮಾರ, ದೇವರ ಪ್ರತಿರೂಪ, ದೇವರು ಮನುಷ್ಯಾಕಾರದಲ್ಲಿ ಬಂದ ಅದೃಶ್ಯ ದೇವರ ಸಾದೃಶ್ಯ ರೂಪ ಏನು ಹೇಳ್ತಾನೆ ಪ್ರೇರೆ? ಸೈತಾನನೇ, ನಿನ್ನ ತಂದೆಯಾದ ದೇವರಿಗೆ ಅಡ್ಡಬಿದ್ದು ಆತನನ್ನು ಮಾತ್ರ ಆರಾಧಿಸಬೇಕು ಎಂದು ಪರಿಶುದ್ಧ ಗ್ರಂಥದಲ್ಲಿ ಲಿಖಿತವಾಗಿದೆ ಎಂದು ಹೇಳ್ತಾನೆ ಪ್ರೇರೆ. ಹೌದು, ಹೀಗೆ ನಾವು ಕೂಡ ವಾಕ್ಯ ಜ್ಞಾನದಿಂದ ತುಂಬಿ ವಾಕ್ಯಾನುಸಾರವಾಗಿ ಸೈತಾನೊಂದಿಗೆ ಮಾತನಾಡಬೇಕಾಗಿದೆ ಪ್ರೇರೆ. ಸೈತಾನ, ನಿನ್ನ ಆಲೋಚನೆ ಮನುಷ್ಯರದ್ದು ಹೊರತು ದೇವರದಲ್ಲ, ತೊಲಗಿಲಿಂದ. ಶಾಂತಿದಾಯಕ ದೇವರು ಶೀಘ್ರವಾಗಿ ನಿನ್ನನ್ನು ನನ್ನ ಕಾಲ ಕೆಳಗೆ ಹಾಕಿ ತುಳಿಸಿ ಹಾಕುತ್ತಾನೆ ಅಂತ ದೇವರಿಗೆ, ಆ ಶಾಂತಿದಾಯಕನಿಗೆ ಮಹಿಮೆ ಉಂಟಾಗುತ್ತದೆ ಎಂದು ಸೈತಾನನು ನಮಗೆ ಆಲೋಚನೆ ಕೊಟ್ಟಾಗ, ಆತನ ನಮ್ಮನ್ನು ಸಂಧಿಸಿದಾಗ, ನಮಗೆ ಎದುರಾದಾಗ ಅವನಿಗೆ ನುಡಿಯಬೇಕು ಪ್ರೇರೆ. ಹೀಗೆ ಹಾವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದಾನೆ. ಶತ್ರುವಿನ ಸಮಸ್ತ ಶಕ್ತಿಯನ್ನು ತುಳಿಯುವುದಕ್ಕೆ, ಗೆಲ್ಲುವುದಕ್ಕೆ ಅಧಿಕಾರ ಕೊಟ್ಟಿದ್ದಾನೆ. ಯಾವುದು ಎಷ್ಟು ಮಾತ್ರ ಹಾನಿ ಮಾಡುವುದಿಲ್ಲ ಎಂದಿದ್ದಾನೆ. ನಮ್ಮ ಹೆಸರು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿವೆ, ಸಂತೋಷಿಸು ಎಂದಿದ್ದಾನೆ ಎಂದು ಸೈತಾನಿಗೆ ಹೇಳಿ ಓಡಿಸಬೇಕಾಗಿದೆ ಪ್ರೇರೆ. ಅವನು ಓಡಿ ಹೋಗುತ್ತಾನೆ. ಹೌದು, ಕಾರಣ ಯೇಸು ಸೈತಾನ ತಲೆಯನ್ನು ಜಜ್ಜಿದ್ದಾನೆ ಶಿಲುಬೆಯಲ್ಲಿ. ಅವನ ಅನುಚರರೊಂದಿಗೆ ಅವನನ್ನು ಮೆರವಣಿಗೆ ಮಾಡಿ ನಾಶ ಮಾಡಿದ್ದಾನೆ. ಯೇಸು ಹೊಂದಿದ ಗಾಯ, ಶಿಕ್ಷೆ ಎಲ್ಲ ಸೈತಾನನಿಗೆ ಕಾರ್ಯಕ್ರಮ ನಾಶ ಮಾಡಿವೆ ಪ್ರೇರೆ. ಹೌದು, ಹೀಗೆ ಯೇಸು ಪ್ರಾಣ ಕೊಟ್ಟು ಪ್ರೀತಿಸಿ ನಮ್ಮನ್ನು ಸ್ನೇಹಿತರೆಂದು ಕರೆದಿದ್ದಾನೆ. ದೇವರ ಸ್ನೇಹಿತರಾಗಿದ್ದೇವೆ ಪ್ರೇರೆ. ದೇವರ ಮಗನ ಮೂಲಕ, ದೇವರಲ್ಲಿ ನೆಲೆಗೊಂಡಿರುವ ಯೇಸು ಕ್ರಿಸ್ತನ ಮೂಲಕ, ದೇವರಾಗಿರುವ ಆತನಲ್ಲಿ ಇದ್ದೇವೆ ಪ್ರೇರೆ. ನಾವು ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವ ಜೀವ ಪ್ರೇರೆ? ಆ ಮನುಷ್ಯರಿಗೆ ಬೆಳಕಾದ ಜೀವ, ಕತ್ತಲು ಮುಟ್ಟಲಾರದ ಜೀವ ಮತ್ತು ಕತ್ತಲಲ್ಲಿ ಪ್ರಕಾಶಿಸುವ ಜೀವ. ಕತ್ತಲೆಂದರೆ ಅನಾರೋಗ್ಯ, ಸೈತಾನ, ಪಿಶಾಚಿ, ದೆವ್ವ, ಈ ಲೋಕದ ಕೆಡುಕನ ಜನರು, ಮರಣ, ಅನಾರೋಗ್ಯ, ಚಿಂತೆ, ಪೇಚಾಟ, ಗುತ್ತು ಗುರಿ ಇಲ್ಲದ ಜೀವಿತ. ಪ್ರೇರೆ, ಯಾವಾಗ ನಾವು ದೇವರ ಮಗನನ್ನು ಅಂಗೀಕರಿಸುತ್ತೇವೋ ನಿನಗೂ ನನಗೂ ಆ ಜೀವ ಉಂಟಾಗುತ್ತದೆ ಪ್ರೇರೆ. ಯಾವ ಜೀವ? ಯೇಸು ಕ್ರಿಸ್ತನಲ್ಲಿರುವ ಜೀವ, ದೇವರ ಮಗನ ಜೀವ. ಹೌದು ಪ್ರೇರೆ, ಆ ಮಗನ ಜೀವ ನಮ್ಮನ್ನು ಈ ಕತ್ತಲೆಯ ಲೋಕದಲ್ಲಿ ಪ್ರಕಾಶಿಸುವಂತೆ ಮಾಡುತ್ತದೆ. ಪ್ರೇರೆ, ಆ ಮನುಷ್ಯರು, ಪ್ರಕಾಶಿಸುವ ಮನುಷ್ಯರು, ದೇವರ ಮಕ್ಕಳಾಗುವ ಅಧಿಕಾರ ಕೊಡುವ ದೇವಕುಮಾರನ ಮನುಷ್ಯರು ನಾವಾಗೋಣ ಪ್ರೇರೆ. ಹೌದು, ಯಾವನು ದೇವರ ಮಗನನ್ನು ಯೇಸು ಕ್ರಿಸ್ತನ ಅಂಗೀಕರಿಸಿದ್ದಾನೋ ಅಂಗೀಕರಿಸಬೇಕು ಪ್ರೇರೆ. ಈ ಶರ್ಟ್ ಹೇಗೆ ತೊಡುತ್ತೇವೋ ಅಂಗೀಕರಿಸಬೇಕು. ಅಂದರೆ ಒಂದು ಬಟ್ಟೆಯಂತೆ ನಮ್ಮ ಮೇಲೆ ಯಾವಾಗಲೂ ಇರಬೇಕು ಆ ವಿಶ್ವಾಸ. ದೇವಕುಮಾರನನ್ನು ನಾನು ಧರಿಸಿಕೊಂಡಿದ್ದೇನೆ ಎನ್ನುವಂತೆ ವಿಶ್ವಾಸಿಸಿದ್ದೇನೆ. ಅವನಿಗೆ, ನಿನಗೆ, ನನಗೆ ಆ ಜೀವ ಉಂಟಾಗುತ್ತದೆ ಅಂಗೀಕರಿಸಿದರೆ. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ, ಯಾರು ದೇವರ ಮಗನನ್ನು ಧರಿಸಿಕೊಳ್ಳುವುದಿಲ್ಲವೋ, ಆತನ ಆತ್ಮವನ್ನು ಹೊಂದಿಕೊಳ್ಳುವುದಿಲ್ಲವೋ, ನಿಜವಾಗಿ ವಿಶ್ವಾಸಿಸಿ ಆ ಮರಣ ಗೆದ್ದ ಯೇಸುವಿನ ಆತ್ಮವನ್ನು, ಅವನಿಗೆ ಆ ಜೀವ ಇಲ್ಲ ಪ್ರೇರೆ. ಆತನಲ್ಲಿ ಜೀವ ಇದೆ. ಮನುಷ್ಯರಾದ ನಮಗೆ ಬೆಳಕಾಗಿದೆ ಪ್ರೇರೆ. ಆ ಬೆಳಕು ಮರಣವನ್ನು ಗೆದ್ದಿದೆ ನಮ್ಮ ಪರವಾಗಿ, ಸೈತಾನನನ್ನು ಗೆದ್ದಿದೆ, ಅನಾರೋಗ್ಯವನ್ನು ಗೆದ್ದಿದೆ, ಸಮಾಧಿಯನ್ನು ಗೆದ್ದಿದೆ, ಸ್ವರ್ಗಕ್ಕೆ ಏರಿ ಹೋಗಿದ್ದಾನೆ, ದಾರಿಯನ್ನು ಏರ್ಪಡಿಸಿದ್ದಾನೆ ಪ್ರೇರೆ. ತಂದೆಯ ಬಳಿಗೆ
ಮರಳಿ ಬಂದು ಅಲ್ಲಿ ಸ್ಥಳವನ್ನು ಸಿದ್ಧ ಮಾಡಲು ಹೋಗಿದ್ದಾನೆ. ಸ್ಥಳ ಸಿದ್ಧ ಮಾಡಿದ ನಂತರ ಬಂದು ಮತ್ತೆ ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದಾನೆ ಪ್ರೇರೆ. ಯೋಹಾನ ಸುವಾರ್ತೆ 14ನೇ 1ನೇ ವಾಕ್ಯ ಭಾಗದಿಂದ ನೋಡುತ್ತೇವೆ. ಆತನ ಮಹಿಮೆಯನ್ನು ನಾವು ನೋಡಬೇಕೆಂದು, ಆತನಿರುವ ಸ್ಥಳದಲ್ಲಿ ನಾವಿರಬೇಕೆಂದು ಆ ಬೆಳಕಾದ ಯೇಸುವನ್ನು, ದೇವರ ಮಗನನ್ನು ಯಾರ್ಯಾರು ವಿಶ್ವಾಸ ಅಂಗೀಕರಿಸಿದ್ದಾರೋ ಅವರಿಗೆ ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ಆ ಮಹಿಮೆಯನ್ನು ತೋರಿಸುತ್ತೇನೆಂದು ಸ್ಥಳವನ್ನು ಸಿದ್ಧ ಮಾಡಿದ್ದೇನೆ ನಿಮಗೋಸ್ಕರ, ಕೋಣೆಯನ್ನು. ಆ ಕೋಣೆ ದಯಪಾಲಿಸ್ತಾನೆ ಪ್ರೇರೆ. ಆ ಮುತ್ತು ರತ್ನಗಳಿಂದ ಕೂಡಿದ ಆ ಪಟ್ಟಣ, ಬಂಗಾರದ ಬೀದಿ, ಸ್ಫಟಿಕದಂತೆ ನಗರದ ಮಧ್ಯೆ ಹರಿಯುತ್ತಿರುವ ಜೀವಜಲ ಸಿಂಹಾಸನದ ಕೆಳಗಿನಿಂದ. ಪ್ರೇರೆ, ಹೀಗೆ ಆ ದೇವರ ಮಗನಲ್ಲಿ ವಿಶ್ವಾಸ ಇಟ್ಟರೆ, ಅಂಗೀಕರಿಸಿದರೆ ಆ ಜೀವ ನಮಗುಂಟಾಗುತ್ತದೆ ಪ್ರೇರೆ. ಬೆಳಕಾದ ಜೀವ, ಆರೋಗ್ಯಕರವಾದ ಜೀವ. ಅದೇ ನಮ್ಮ ದೇಹಕ್ಕೆ ಆರೋಗ್ಯ ಪ್ರೇರೆ. ಯೇಸುವಿನ ವಾಕ್ಯವೇ ನಿಜವಾಗಿ ಹೊಸ ಒಡಂಬಡಿಕೆಯಲ್ಲಿ ಪರಿಪೂರ್ಣವಾದ ದೈವ ಸಂಬಂಧವಾದ, ಪರಲೋಕ ಸಂಬಂಧವಾದ ಜೀವ, ಬೆಳಕು, ಆರೋಗ್ಯ ಪ್ರೇರೆ. ದೇಹಕ್ಕೆ ಮಾತ್ರವಲ್ಲ, ಆತ್ಮಕ್ಕೆ. ನಮ್ಮ ಒಳಗೆ ನಿಜವಾದ ವ್ಯಕ್ತಿತ್ವ, ಆತ್ಮ, ದೇವರ ರೂಪ. ಅದು ಆತ್ಮಿಕ ಲೋಕದಲ್ಲಿ ಆತ್ಮಗಳಿಗೂ ಕೂಡ ರೂಪ ಇದೆ ಪ್ರೇರೆ. ಅನೇಕರು ಹೇಳ್ತಾರೆ ಆತ್ಮಕ್ಕೆ ರೂಪ ಇಲ್ಲ ಅಂತ. ಆತ್ಮಕ್ಕೆ ರೂಪ ಇರುತ್ತದೆ. ಆದರೆ ನಾನು ಕೆಲವು ವರ್ಷಗಳ ಹಿಂದೆ ಒಬ್ಬರಿಗೂ ನನಗೋಸ್ಕರ ಪ್ರಾರ್ಥಿಸರೆಂದು ಕೇಳಿಕೊಳ್ಳುವುದಕ್ಕೆ ಬಂದರು ಪ್ರೇರೆ. ಆದರೆ ಅವ್ರ ಹಿಂದುಗಡೆ ಒಂದು ಸರ್ಪ ಕಾಣ್ತಾ ಇದೆ ಅವ್ರ ತಲೆಯೊಳಗೆ, ಅವ್ರ ತಲೆ ಒಳಗಡೆ ಅಥವಾ ಹಿಂದುಗಡೆ. ಆಕೆ ಕೇಳಿದೆ, ಅಮ್ಮ ನೀನು ಸರ್ಪವನ್ನು ಪೂಜಿಸ್ತಿದ್ದೇನಂತ ಕೇಳಿದೆ. ಹೌದು, ನಮ್ಮ ಮನೆ ದೇವರು ಅದು ಅಂತ ಹೇಳಿದರು. ಹೌದು ಪ್ರಿಯ, ಆ ಸರ್ಪ ಕಾಣ್ತದೆ ಪ್ರಿಯ. ಆತ್ಮಿಕ ಲೋಕದಲ್ಲಿ ದೇವರ ಸಿಂಹಾಸನ ಇದೆ, ದೇವರಿದ್ದಾರೆ, ದೇವರ ದೂತರಿದ್ದಾರೆ, ಯೇಸು ಕ್ರಿಸ್ತನಿದ್ದಾನೆ, ಪರಿಶುದ್ಧಾತ್ಮ ಕೂಡ ಒಂದು ಬೆಳಕು ಇದ್ದಾನೆ ಪ್ರಿಯರು, ವೈಟ್. ಪರಿಶುದ್ಧಾತ್ಮ ಕೂಡ ಕಾಣ್ತಾನೆ. ಆತ ಶಕ್ತಿಯಾಗಿದ್ದಾನೆ. ಯಾವ ಶಕ್ತಿ? ಮೋಡದಂತೆ, ಬೆಳಕು, ಪ್ರಕಾಶದಂತೆ, ಅಗ್ನಿಯಂತೆ, ಜೀವಜಲದಂತೆ, ಆ ತಂಗಾಳಿಯಂತೆ, ಬಿರುಗಾಳಿಯಂತೆ ಅನೇಕ ಫಾರ್ಮ್, ಮೀಡಿಯಮ್ ಆಗಿ, ರೂಪಾಗಿ ಕಂಡು ಬರ್ತಾನೆ ಪ್ರೇರೆ. ಆತ್ಮಲೋಕದಲ್ಲಿ ಕಾಣಬಹುದು ಪ್ರೇರೆ. ಆದ್ದರಿಂದ ಯೇಸುಪ್ರಭು ಹೇಳ್ತಿದ್ದಾನಲ್ಲ ಪ್ರೇರೆ, ಕಣ್ಣುಳ್ಳವನು ಇಲ್ಲದವನಿಗೆ ಕಣ್ಣು ಕಾಣಿಸುವಂತೆ, ಕುರುಡರು ಕಾಣುವಂತೆಯೂ ಕಾಣುವವರು ಕುರುಡರಾಗುವಂತೆ ಮಾಡುವುದಕ್ಕೆ ನಾನು ಬಂದಿದ್ದೇನೆ ಈ ಲೋಕದಲ್ಲಿ ಎಂದು ಪ್ರಭು ಹೇಳ್ತಿದ್ದಾನೆ ಪ್ರೇರೆ. ಯೋಹಾನ ಸುವಾರ್ತೆ 8ನೇ 39ನೇ ವಾಕ್ಯದಲ್ಲಿ. ಹೀಗೆ ಆತ್ಮಿಕ ಕಣ್ಣುಗಳು ಬೇಕಾಗಿ ಪ್ರೇರೆ. ನಾನು ಸುಮಾರು 2009 ಅಥವಾ 10ರಲ್ಲಿ ಆ ಪರಿಶುದ್ಧಾತ್ಮ ಬೆಳಗ್ಗೆ ಮುಂಜಾನೆ 5:30 6 ಗಂಟೆಗೆ ಆ ಡೈಲಿ ಮೊಣಕಲ್ಲು ಪ್ರೇಯರ್ ಮಾಡ್ತಾಯಿದ್ದೆ ಪ್ರೇಯರ್. ಒಂದು ತಿಂಗಳ ನಂತರ 1 ಗಂಟೆ ಮೊಣಕಲ್ಲು ಪ್ರೇಯರ್ ಮಾಡ್ತಿದ್ದೆ. ಪ್ರಭು ನನಗೊಂದಿಗೆ ಮಾತನಾಡು ದೇವರೇ ಎಂದು. ಪರಿಶುದ್ಧಾತ್ಮ ನೀರಿನಾಗಿ ದೊಡ್ಡ ಜಲದಂತೆ, ನದಿಯಂತೆ ಇಳಿದು ಬಂದ ಪ್ರೇಯರ್. ಈಗ ಕೂತ್ಕೊಂಡಿದ್ದೆ ಗೋಡೆಗೆ, ಆ ಜಲ ಹೊರಟು ಹೋಗುತ್ತಿದ್ದೆ, ಹರಿದು 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 ಆ ಕಲ್ಲಿನಂತೆ ಅಲ್ಲೇ ಕೂತ್ಕೊಂಡಿದ್ದೇನೆ. ಮತ್ತು ಅದರೊಳಗಿಂದ ಒಂದು ಬೆಂಕಿ ಇಳಿದು ಬಂತು ಪ್ರೇರೆ, ಆ ಕರೆಂಟ್ ಶಾರ್ಟ್ ಥರ. ನಾವು ಅನೇಕ ಸ್ಥಳಗಳು ನೋಡ್ತೇವೆ, ಕರೆಂಟ್ ಶಾರ್ಟ್ ಆದಾಗ ಅಲ್ಲಿ ಬೆಂಕಿ ಉತ್ಪತ್ತಿಯಾಗಿ ಬೆಂಕಿ ಹಚ್ಕೊಂಡಿರ್ತದೆ. ಅದೇ ರೀತಿ ಬೆಂಕಿ ಉತ್ಪತ್ತಿ ಆಗ್ಬೇಕಂದ್ರೆ ಕರೆಂಟ್ ಬೇಕು ಪ್ರೇರೆ. ಕರೆಂಟ್ ಅಂದರೆ ಪವರ್ ಅಂದರೆ ದೇವರು ಪ್ರೇರೆ, ಜನರೇಟರ್. ದೇರ್ ಈಸ್ ಎ ಬಿಹೈಂಡ್ ಇನ್ ದಿಸ್ ಯೂನಿವರ್ಸಲ್ ದ ಗ್ರೇಟ್ ಬಿಗ್ ಜನರೇಟರ್. ದಟ್ ಜನರೇಟರ್ ಈಸ್ ಎ ಗಾಡ್ ಆಲ್ ಮೈಟಿ, ಜೆಹೋವಾ. ಇರುವಾತನು, ಮಾತಾಡುವಾತನು ಪ್ರೇರೆ. ತಂದೆ ಇದ್ದಾನೆ, ಯೇಸು ಕ್ರಿಸ್ತನು ಮಾತಾಡುತ್ತಾನೆ, ಪರಿಶುದ್ಧಾತ್ಮನು ನಡೆಸುತ್ತಾನೆ. ಹೌದು ಪ್ರೇರೆ, ಇವ್ರು ಮೂವರು ಒಂದೇ. ಹೀಗೆ ನಾವು ಅವೇ ದೇಹಕ್ಕೆಲ್ಲ ಜೀವ, ಆರೋಗ್ಯವು. ಹೌದು ಪ್ರೇರೆ, ದೇವರ ಮಾತು. ಅಂದು ದಾವೀದನ ಮಾತುಗಳು ಸೊಲೊಮೋನ ಅರಸನಿಗೆ ದಾವೀದನ ಮಾತುಗಳು ದೇವರ ಮಾತುಗಳೇ ಕಲಿಸಿದ ಪ್ರೇರೆ. ದಾವೀದನು ತನ್ನ ಮಾತುಗಳಲ್ಲ, ದೇವರ ಮಾರ್ಗ ಕಲಿಸಿದ, ದೇವರ ಆತ್ಮನ ಮಾರ್ಗ, ಪರಿಶುದ್ಧ ಮಾರ್ಗ.
ಪಾಪದನ್ನು ಗೆದ್ದ ಮಾರ್ಗ, ಶೋಧನೆಗೆ ಒಳ ಬೀಳದ ಮಾರ್ಗ ಪ್ರೇರೆ. ಹೀಗೆ ಅವುಗಳನ್ನು ಹೃದಯದಲ್ಲಿ ಇಟ್ಟುಕೋ, ಅವೇ ತಪ್ಪದೇ ನಿನ್ನ ದೃಷ್ಟಿ ಅವುಗಳ ಮೇಲಿರಲೆಂದ ಎಂದು ಯೇಸು ಕ್ರಿಸ್ತನು ತಂದೆಯ ಮಾತುಗಳನ್ನು ಕಲಿಸಲು ಬಂದಿದ್ದಾನೆ ಪ್ರೇರೆ. ತಂದೆ ನನಗೆ ತಿಳಿಸಿದವುಗಳನ್ನು ತಿಳಿಸುತ್ತೇನೆ, ನನ್ನಷ್ಟಕ್ಕೆ ನಾನು ಏನು ಮಾಡಲು ಬಂದಿಲ್ಲ. ತಂದೆ ಏನು ಮಾಡುತ್ತಾನೋ ಮಗನು ನೋಡಿ ಅದನ್ನೇ ಮಾಡುತ್ತಾನೆ. ತಂದೆ ನಾನು ಒಂದೇ ಆಗಿದ್ದೇವೆ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಅಂದು ದಾವೀದನು ತನ್ನ ಮಗ ಸೊಲೊಮೋನಿಗೆ ಕಲಿಸಿದ್ದನು ತಂದೆ ಯೇಸು ಕ್ರಿಸ್ತನಿಗೆ ಕಲಿಸಿದ್ದಾನೆ ಪ್ರೇರೆ. ಮತ್ತು ಸೊಲೊಮೋನನು ತಂದೆ ಕಲಿಸಿದ್ದನು ಜ್ಞಾನೋಕ್ತಿ ಗ್ರಂಥ ನಾವು 4ನೇ 20ನೇ ವಾಕ್ಯದಲ್ಲಿ ಕೂಡ ನೋಡಿದ್ದೇವೆ ಪ್ರೇರೆ. ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ತಂದೆ ತಿಳಿಸಿದ್ದನ್ನೇ ನಮಗೆ ತಿಳಿಸಿದ್ದಾನೆ ಪ್ರೇರೆ. ತನ್ನ ಶಿಷ್ಯರಿಗೆ ಹೇಳುತ್ತಾನೆ, ತಂದೆ ಹೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ, ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ, ಸ್ನೇಹಿತರೆಂದು ಕರೆಯುತ್ತೇನೆ ಎಂದಿದ್ದಾನೆ ಪ್ರೇರೆ. ಏಕೆಂದರೆ ತಂದೆ ನನಗೆ ತಿಳಿಸಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ತಂದೆ ತಿಳಿಸಿದ್ದು ನಾನು ನಿಮಗೆ ತಿಳಿಸುತ್ತಿದ್ದರೆ ನೀವು ದಾಸರು ಪ್ರೇರೆ. ಇಂದಿಗೂ ಕೂಡ ನಾವು ಯೇಸು ಕ್ರಿಸ್ತನ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮ ಸ್ವರವಾಗಿ ಕೇಳಿಸಿಕೊಳ್ಳಬೇಕಾಗಿದೆ ಪ್ರೇರೆ. ತಪ್ಪದೆ ಅವುಗಳ ಮೇಲೆ ನಮ್ಮ ದೃಷ್ಟಿ ಇರಬೇಕಾಗಿದೆ, ಹೃದಯದೊಳಗೆ ಇಟ್ಟುಕೊಳ್ಳಬೇಕಾಗಿದೆ. ಪಾಪ ಮಾಡದಂತೆ, ಮಾಡುವುದಿಲ್ಲ ಇಟ್ಟುಕೊಂಡ್ರೆ ಬಚ್ಚಿಟ್ಟುಕೊಳ್ಬೇಕಾಗಿದೆ. ಆ ದೇವರ ವಾಕ್ಯವಾದ ಯೇಸುವಿನ ಮಾತುಗಳೇ, ಆ ಯೇಸುವಿನ ಆತ್ಮವೇ ಜೀವ ಆತ್ಮ ಆಗಿದೆ ಪ್ರೇರೆ. ದೇವರ ಆತ್ಮ ಆಗಿದೆ. ದೇವರ ವಾಕ್ಯವಾದ ಯೇಸು ದೇವರ ಆತ್ಮ ಆಗಿದ್ದಾನೆ. ಅವುಗಳನ್ನು ಹೊಂದುವ ನನಗೆ ನಿನಗೆ ಜೀವ, ದೇಹಕ್ಕೆಲ್ಲ ಆರೋಗ್ಯ ಪ್ರೇರೆ. ಹೀಗೆ ಪ್ರಭು 2ನೇ ಸಾರಿ ಆಗಮಿಸುವಾಗ ನಮ್ಮ ದೇಹ, ಆತ್ಮ, ಪ್ರಾಣಗಳು ನಾಶವಾಗದಂತೆ ಸುರಕ್ಷಿತವಾಗಿರುತ್ತವೆ. ಯಾವಾಗ ನಾವು ತಂದೆಯಾದ ದೇವರ ಮಾತುಗಳನ್ನು ಆಲಿಸಿದಾಗ, ಆ ದೇವರ ಸ್ವರೂಪದಲ್ಲಿ ಬಂದ ಯೇಸು ಕ್ರಿಸ್ತನ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ತಪ್ಪದೆ ದೃಷ್ಟಿ ಇಟ್ಟುಕೊಂಡಾಗ ಜೀವ, ದೇಹಕ್ಕೆ ಆರೋಗ್ಯ ಪ್ರೇರೆ. ಹೀಗೆ ಕೊನೆಯದಾಗಿ ಇನ್ನೊಂದು ವಾಕ್ಯ ನೋಡಿ ಅವನು ಪ್ರೇರಣೆ ಮುಕ್ತಾಯ ಮಾಡಿಕೊಳ್ಳೋಣ. ನಾವು ನಿನ್ನನ್ನೇ ನೀನು ಬುದ್ಧಿವಂತನೆಂದು ಎಣಿಸಿಕೊಳ್ಳದೆ ದೇವರಿಗೆ ಭಯಪಟ್ಟು, ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯ, ನಿನ್ನ ಎಲುಬಿಗೆ ಶಕ್ತಿ ಸಾರ ಎಂದು ನೋಡಿದೆವು. ಅದೇ ರೀತಿ ದೇವರ ಭಯಪಟ್ಟರೆ ನಾವು ಕೆಟ್ಟದ್ದನ್ನು ಬಿಡುತ್ತೇವೆ ಅಂತ ಪಾಪವನ್ನು ತೊರೆದು ಬಿಡುತ್ತೇವೆ ಪ್ರೇರೆ. ಯೋಬನು ಕೂಡ ಹೇಳುತ್ತಿದ್ದಾನೆ. ಯೋಬನ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುತ್ತೇವೆ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 1 ವರ್ಸ್ ಫಸ್ಟ್ ವರ್ಡ್. ಇಲ್ಲಿ ಓದುವುದಾದರೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. 1ನೇ ವಾಕ್ಯ ಪ್ರೇರೆ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 1 ವರ್ಸ್ ಫಸ್ಟ್ ಸೆಕೆಂಡ್ ವರ್ಡ್. ಯೋಬನ ಪುಸ್ತಕ 1ನೇ ಅಧ್ಯಾಯ 1-2ನೇ ವಾಕ್ಯ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು ಪ್ರೇರೆ. ಹೀಗೆ 1ನೇ ವಾಕ್ಯ ಸಾಕು, ಫಸ್ಟ್ ವರ್ಡ್ ಓನ್ಲಿ. ಊಚ್ ಎಂಬ ದೇಶದಲ್ಲಿ ಪ್ರೇರೆ ಯೋಬನೆಂಬ ಒಬ್ಬ ಮನುಷ್ಯ ಇದ್ನಂತ. ಆತ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ನಂತ. ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದು ಕೆಟ್ಟದ್ದನ್ನು ನಿರಾಕರಿಸ್ತಿದ್ನಂತ. 1ನೇದಾಗಿ ಭಯಭಕ್ತಿ ಅನ್ನೋದು ದೇವರಿಗೆ ಸಂಬಂಧಪಟ್ಟಿದ್ದು ಪ್ರೇರೆ. ನೀನು ಭಯಭಕ್ತಿ ಇದ್ದಾಗ ಕೆಟ್ಟದ್ದನ್ನು ನಿರಾಕರಿಸಬೇಕು, ಬಿಡಬೇಕು, ನಿನಗೆ ಸಂಬಂಧಪಟ್ಟಿದ್ದು. ಆ ಭಯಭಕ್ತಿಯ ಫಲ ಅನುಭವಿಸಬೇಕಾದ್ರೆ ಕೆಟ್ಟದ್ದನ್ನು ನಿರಾಕರಿಸಬೇಕಂತ ಪ್ರೇರೆ. ನಿರ್ದೋಷಿಯ ಆಗಿದ್ನಂತ. ಕೆಟ್ಟದ್ದನ್ನು ನಿರಾಕರಿಸೋದು ಮಾತ್ರ ಅಲ್ಲ, ನಿರ್ದೋಷಿ ಆಗಿದ್ನಂತ ಪ್ರೇರೆ. ದೋಷ ಅಂದರೆ ಪಾಪ ಬಿಟ್ಟಿದ್ದನ್ನು ಮತ್ತೆ ಮಾಡುವುದಿಲ್ಲ ಎಂದರ್ಥ. ಕೆಟ್ಟದ್ದನ್ನು ಮೊದಲು ದೇವರನ್ನು ಅರಿತಿಲ್ಲದಿರುವಾಗ ಮಾಡಿದ ಕೆಟ್ಟದ್ದನ್ನು ದೇವರನ್ನು ಅರಿತ ಮೇಲೆ ಕೂಡ ಮಾಡುವುದು ದೋಷ ಪ್ರೇರೆ. ದೇವರನ್ನು ಭೇಟಿಯಾದ ಮೇಲೆ ಮತ್ತೆ ಹಿಂದಿನ ಪಾಪ ಮಾಡದೇ ಇದ್ದರೆ ನೀನು ನಿರ್ದೋಷಿ. ಹೀಗೆ ದೇವರಲ್ಲಿ ಭಯಭಕ್ತಿಯುಳ್ಳ ಆ ಯೋಬನು ಕೆಟ್ಟದ್ದನ್ನು ನಿರಾಕರಿಸುತ್ತಾ ಇದ್ನಂತ ಪ್ರೇರೆ. ನಿರ್ದೋಷಿಯಾಗಿದ್ನಂತ, ಯಥಾರ್ಥ ಚಿತ್ತನೂ ಆಗಿದ್ನಂತ ಪ್ರೇರೆ. ನಾವು ಕೂಡ ಇಂದು ಯೋಬನಂತೆ ಆ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಕಲಿಸಿದಂತೆ ನಿನ್ನನ್ನು ನೀನು ಬುದ್ಧಿವಂತನೇ ಎನಿಸಿಕೊಳ್ಳಬೇಡ, ದೇವರಿಗೆ ಯೆಹೋವನಿಗೆ ಭಯಪಡು. ಆ ಭಯಪಡುವುದಾದರೆ ನಿನ್ನ ದೇಹಕ್ಕೆ ಆರೋಗ್ಯ ಮತ್ತು ಪಾಪವನ್ನು ಬಿಟ್ಟು ಬಿಡುತ್ತೆ. ದೇವರಿಗೆ ಭಯಪಟ್ಟರೆ
ದೇಹಕ್ಕೆ ಆರೋಗ್ಯ, ಎಲುಬಿಗೆ ಶಕ್ತಿ ಸಾರ. ಹೌದು ಪ್ರೇರೆ. ಯೋಬನು ಕೂಡ ದೇವರಲ್ಲಿ ಭಯಭಕ್ತಿ ಇದ್ದ ಪ್ರೇರೆ. ಕೆಟ್ಟದ್ದನ್ನು ನಿರಾಕರಿಸಿದಂಥ ಮೊದಲನೇದಾಗಿ ದೇವರಲ್ಲಿ ಭಯಭಕ್ತಿ ಇದ್ದರೆ ನಿಜವಾದ ಪರಿಣಾಮ ಕೆಟ್ಟದ್ದನ್ನು ನಿರಾಕರಿಸ್ತೇವೆ ಅಂತ ಪ್ರೇರೆ. ಕೇರ್ಲೆಸ್ ಮಾಡುತ್ತೇವೆ, ಬಿಟ್ಟು ಬಿಡುತ್ತೇವೆ ಕೆಟ್ಟದ್ದು ಮಾಡುವುದು, ಕೆಟ್ಟದರಲ್ಲಿ ಪಾಲ್ಗೊಳ್ಳುವುದು, ಕೆಟ್ಟದ್ದನ್ನು ಇಷ್ಟಪಡುವುದು. ಎರಡನೇದಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾದ ನಿರ್ದೋಷಿಗಳಾಗುತ್ತೇವೆ. ನಿರ್ದೋಷಿಗಳು, ಯಾರು ದೋಷಿಗಳೆಂದು ಕೈ ತೋರಿಸುವುದಕ್ಕೆ ನಮ್ಮಲ್ಲಿ ಅವಕಾಶ ಇರುವುದಿಲ್ಲ, ಕಾರಣಗಳಿರುವುದಿಲ್ಲ ಪ್ರೇರೆ. ಮತ್ತು ಮೂರನೇದಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾದರೆ ಯಥಾರ್ಥ ಚಿತ್ತರಾಗುತ್ತೇವೆ. ಯೋಬನು ಯಥಾರ್ಥ ಚಿತ್ತನಾಗಿದ್ದನು. ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಕೆಟ್ಟದ್ದನ್ನು ನಿರಾಕರಿಸುತ್ತಾ ಮತ್ತು ನಿರ್ದೋಷಿಯಾಗಿದ್ದ ಮತ್ತು ಯಥಾರ್ಥ ಚಿತ್ತನಾಗಿದ್ದ. ನಾವು ಕೂಡ ಭಯಭಕ್ತಿ ಉಳ್ಳವರಾದರೆ ಕೆಟ್ಟದ್ದನ್ನು ನಿರಾಕರಿಸಬೇಕಾಗಿದೆ ಪ್ರೇರೆ. ನಿರ್ದೋಷಿಗಳಾಗಬೇಕಾಗಿದೆ, ಯಥಾರ್ಥ ಚಿತ್ತರಾಗಬೇಕಾಗಿದೆ. ಹೀಗೆ ಇರುವುದಾದರೆ ನಮ್ಮ ದೇಹಕ್ಕೆ ಆರೋಗ್ಯ, ಎಲುಬಿಗೆ ಶಕ್ತಿ ಸಾರ ಮತ್ತು ನಮ್ಮನ್ನು ನಾವು ಬುದ್ಧಿವಂತರೆಂದು ಎಣಿಸಿಕೊಳ್ಳುವುದಿಲ್ಲ ದೇವರಲ್ಲಿ ಭಯಪಟ್ಟರೆ. ಹೌದು ಪ್ರೇರೆ. ಹೀಗೆ ನಮ್ಮೆಲ್ಲ ಮಾರ್ಗಗಳನ್ನು ದೇವರು ಸರಾಗ ಮಾಡುತ್ತಾನೆ. ಹೌದು, ಆತನ ಚಿತ್ತಕ್ಕೆ ವಿಧೇಯರಾಗುತ್ತೇವೆ. ದೇವರ ಮತ್ತು ಮನುಷ್ಯರ ದಯೆ ಸಮ್ಮತಿ ಪಡೆದುಕೊಳ್ಳುತ್ತೇವೆ. ಪ್ರೀತಿ ಸತ್ಯತೆಗಳ ಎಂಬ ಒಂದು ಜೀವಮಾಲೆ ನಮಗೆ ದೊರಕುತ್ತದೆ. ಯೇಸು, ಪರಿಶುದ್ಧಾತ್ಮ. ಹೌದು ಪ್ರೇರೆ. ಹೀಗೆ ನಮ್ಮ ದಿನಗಳು ಹೆಚ್ಚಿ ನಮ್ಮ ಆಯುಷ್ಯ ವೃದ್ಧಿಯಾಗಿ ನಿತ್ಯ ಜೀವದೊಳಗೆ ಪ್ರವೇಶವಾಗುತ್ತದೆ. ಹೀಗೆ ದೇವರ ಆಜ್ಞೆ ಮನಪೂರ್ವಕವಾಗಿ ನಡೆಸಿದರೆ ನಾವು ದೇವರ ಮಕ್ಕಳೇ ಆಗುತ್ತೇವೆ ಪ್ರೇರೆ. ದೇವರ ವಾಕ್ಯವೇ ಆಗುತ್ತೇವೆ ಎಂದು ವಾಕ್ಯ ಹೇಳುತ್ತಿದೆ. ಹೀಗೆ ದೇವರ ವಾಕ್ಯವನ್ನು ಪಡೆದವರೆಲ್ಲರೂ, ಯೇಸು ಕ್ರಿಸ್ತನನ್ನು ಪಡೆದವರೆಲ್ಲರೂ ದೇವರುಗಳೇ ಎಂದು ಪರಿಶುದ್ಧ ಗ್ರಂಥ ಲಿಖಿತವಾಗಿದೆ. ಹೌದು ಪ್ರೇರೆ. ಹೀಗೆ ನಾವೆಲ್ಲರೂ ದೇವರ ವಾಕ್ಯವಾದ ಯೇಸುವನ್ನು, ದೇವರಾದ ಯೇಸುವನ್ನು ಒಬ್ಬ ಅನೋಕನಂತೆ ದೇವರಿಗೆ ಮೆಚ್ಚುಗೆಯಾಗಿ ನಡೆಯೋಣ ಪ್ರೇರೆ. ಏಲಿಯನಂತೆ ರೋಷದಿಂದ ಆತನ ಚಿತ್ತವನ್ನು ನೆರವೇರಿಸಿಕೊಳ್ಳೋಣ. ಆತನ ನಾಮ ಮಹಿಮೆಯನ್ನು, ಆತನ ಶಕ್ತಿಯನ್ನು. ಹೀಗೆ ಅವೇ ದೇವರ ವಾಕ್ಯವೇ, ದೇವರ ಭಯಭಕ್ತಿಯೇ, ದೇವರ ಮಗನನ್ನು ಅಂಗೀಕರಿಸುವ ವಿಶ್ವಾಸುವ ಜೀವಿತವೇ, ಆತನೇ ನಮಗೆ ಬೆಳಕು, ಆರೋಗ್ಯ ಅಂತ. ಆರೋಗ್ಯ, ಬೆಳಕು ಪ್ರಭು ನಮ್ಮೆಲ್ಲರಿಗೂ ದಯಪಾಲಿಸಲಿ. ಜೀವವಾದ ಯೇಸು ಕ್ರಿಸ್ತ ಸರ್ವಶಕ್ತ ನಿತ್ಯ ಜೀವದ ನಾಮದಲ್ಲಿ ಆಮೇನ್, ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದ ದೇವರ ಚಿತ್ತ ಭೇಟಿ ಹೋಗೋಣ. ಪ್ರಾರ್ಥನೆ ಮಾಡಿ ಮುಕ್ತ ಮಾಡಿಕೊಳ್ಳೋಣ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಮಹಾಪರಿಶುದ್ಧನೇ, ದೂತಗಣಗಳು ಆರಾಧಿಸುವ ಪರಿಶುದ್ಧನೇ, ನಿನ್ನ ಮಹಿಮೆ ಭೂಲೋಕವೆಲ್ಲ ತುಂಬಿ ಹರಡಿಕೊಂಡಿದೆ ತಂದೆ. ಭೂಲೋಕವು ಅದರಲ್ಲಿರುವ ಸಮಸ್ತವು ನಿನ್ನದೇ ದೇವ. ನಾವಾದರೂ ನಿಮಗೆ ಭಯಪಟ್ಟು ಕೆಟ್ಟದ್ದನ್ನು ನಿರಾಕರಿಸುವಂತೆ, ನಿರ್ದೋಷಿಗಳಾಗಿರುವಂತೆ, ಯಥಾರ್ಥ ಚಿತ್ತರಾಗಿರುವಂತೆ, ಕೆಟ್ಟದ್ದನ್ನು ಬಿಟ್ಟು ಪಾಪವನ್ನು ಬಿಟ್ಟು ಬಿಡುವಂತೆ ಅಂತ ಭಯಭಕ್ತಿ ಆತ್ಮ, ನಿರ್ದೋಷ ಆತ್ಮ, ಕೆಟ್ಟದ್ದನ್ನು ನಿರಾಕರಿಸುವ ಆತ್ಮ, ಯಥಾರ್ಥಿತ ಆತ್ಮ ಯೇಸುವೆ, ಜೀವವಾಗಿರುವ ನಿಮ್ಮನ್ನು ಗುರುತಿಸಿ ಮನುಷ್ಯರಾದ ನಾವು ನಿಮ್ಮನ್ನು ಸ್ವಂತ ರಕ್ಷಕನ ಅಂಗೀಕರಿಸುವ ಆತ್ಮ, ದೇವರಾಗಿ ವಿಶ್ವಾಸಿಸುವ ಆತ್ಮ, ದೇವರ ಮಗನನ್ನು ಅಂಗೀಕರಿಸುವವನಿಗೆ ಆ ಜೀವ ಉಂಟು. ಯಾವ ಜೀವ? ಆ ಬೆಳಕಾದ ಜೀವ, ಕತ್ತಲ ಮುಸುಕಲ ಗೆಲ್ಲಲಾಗದ ಜೀವ, ಸೈತಾನನ ಮುಟ್ಟಲಾರದ ಜೀವ, ಅನಾರೋಗ್ಯ, ಮರಣ, ಚಿಂತೆ, ಪೇಚಾಟ, ಸೋಲು ಮುಟ್ಟಲಾರದ ಜೀವ, ದೊಡ್ಡ ಜಯ ಜೀವಿತ, ಸೈತಾನನ ಮೇಲೆ, ಲೋಕದ ಮೇಲೆ, ಶರೀರದ ಮೇಲೆ, ಕಣ್ಣಿನಾಶಿನ ಮೇಲೆ, ಮರಣದ ಮೇಲೆ, ಎಲ್ಲದರ ಮೇಲೆ ದೊರೆತನ ಮಾಡುವ ಜೀವ, ಯೇಸು ಕ್ರಿಸ್ತನೇ ಆಗಿರುವ ಜೀವ. ಅಂಥ ಜೀವ ದೇವರೇ, ನಿಮ್ಮಲ್ಲಿ ಭಯಭಕ್ತಿ ಉಳ್ಳವರು ಆಗುವುದರ ಮೂಲಕ, ಕೆಟ್ಟದ್ದನ್ನು ಬಿಟ್ಟು ಬಿಡುವುದರ ಮೂಲಕ, ನಿರ್ದೋಷಿಗಳಾಗುವುದರ ಮೂಲಕ, ಯಥಾರ್ಥ ಚಿತ್ತರಾಗುವುದರ ಮೂಲಕ ತಂದೆ, ನಿಮ್ಮ ವಾಕ್ಯಗಳನ್ನು ಆಲಿಸಿ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವ ಮುಖಾಂತರ
ತಪ್ಪದೆ ನಮ್ಮ ದೃಷ್ಟಿ ಅವುಗಳ ಮೇಲೆ ಇರುವುದರ ಮುಖಾಂತರ ಯೇಸುವೆ ನಿನ್ನ ಮಾತುಗಳ ವಾಕ್ಯಗಳ ಮುಖಾಂತರ ಅವೇ ನಮಗೆ ಜೀವ, ನಿತ್ಯ ಜೀವ, ದೇಹಕ್ಕೆ ಆರೋಗ್ಯ ಉಂಟಾಗುವಂತೆ ಮಾಡಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಪ್ರಭುವೆ, ಕೇಳಿದ ವಾಕ್ಯ ಭಾಗಗಳನ್ನು ದುಷ್ಟನ ಎತ್ತಿಕೊಂಡು ಹೋಗದಂತೆ ನನ್ನ ಹೃದಯದಲ್ಲೂ ಕೇಳಿದ ನಿಮ್ಮ ಮಕ್ಕಳೆಲ್ಲರ ಹೃದಯದಲ್ಲಿ, ಮನಸ್ಸಿನಲ್ಲಿ, ದೇಹ ಪ್ರಾಣಗಳಲ್ಲಿ ಪರಿಶುದ್ಧಾತ್ಮ ಅಗ್ನಿಯಿಂದ ಬಚ್ಚಿಟ್ಟು ಜೀವಜಲದಿಂದ ಪೋಷಿಸುತ್ತಾ ಬೆಳೆಸುತ್ತಾ 100ರಷ್ಟು ಅನುಗ್ರಹಿಸುತ್ತಾ ನಿತ್ಯ ಜೀವದೊಳಗೆ ನಡೆಸುತ್ತಾ ಬರಬೇಕೆಂದು, ಸೈತಾನನಿಗೆ ಸೋಲು ಉಂಟು ಮಾಡಬೇಕೆಂದು ನಜರೇತ ಯೇಸು ಕ್ರಿಸ್ತ ನಾಮದ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾರ ಭೇಟಿ ಆಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ದೇವಕುಮಾರನ ಆದ ಯೇಸು ಕ್ರಿಸ್ತನ ಶಿಲುಬೆಯ ಮಹಾಪ್ರೀತಿ ಕೃಪೆಯು, ಸತ್ಯ ಜೀವಿತ ಪರಿಶುದ್ಧಾತ್ಮನ ಒಡೆತನ, ಸರ್ವಶಕ್ತಿ, ಪರಿಶುದ್ಧಾತ್ಮ ವರ, ಫಲ, ಆಯುಧ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ ನಿಮ್ಮೊಂದಿಗೂ, ನಿಮ್ಮ ಕುಟುಂಬ, ಸಭೆ, ಸಹವಾಸ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಸ್ವಾರ್ಥ ಜೀವಿತದಲ್ಲಿ, ಸೇವಾ ಜೀವಿತದಲ್ಲಿ, ಪ್ರಯಾಣದಲ್ಲಿ, ಜೀವವು ಬೆಳಕು ಆಗಿರುವ ಆರೋಗ್ಯದಾಯಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನೆಲೆಗೊಂಡಿರಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಕ್ರಿಸ್ತ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಟ್ಟ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡಿದ ಮರಣ ಗೆದ್ದ ಯೇಸುವಿಗೆ ಜೀವಮಾನವೆಲ್ಲ ಸ್ತೋತ್ರ.